ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಓಕೆ, ಇವತ್ತು ನಿನ್ನೆ ಥರನೇ ಆದರೆ ಟಾಪಿಕ್ ಬೇರೆ. ಓಕೆನಾ? ಸೊ ಇವತ್ತೇನು ಟಾಪಿಕ್ ಅಂತಂದರೆ, ಇವಾಗ 2025 ಮುಗೀತಾ ಇದೆ, ಕರೆಕ್ಟಾ? ಸೊ ಇದೇ ಪ್ರಶ್ನೆ. ಓಕೆನಾ? ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿದೆಯಾ 2026 ಅಂದರೆ ಈ ಬರೋ ವರ್ಷ 2026 ಅವರ ಕರ್ಮದ ಫಲ ಅನುಭವಿಸ್ತಾರಾ ಅಂತ ಪ್ರಶ್ನೆ. ಓಕೆನಾ? ಸೊ ಇದಕ್ಕೆ ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿದೆಯಾ ಫಸ್ಟು, ಜೊತೆಗೆ ತುಂಬಿದೆ ಅಂತಂದರೆ ಅವರು 2026 ಬರೋ ವರ್ಷ 2026 ಅಂದರೆ ಜಾನ್ವರಿಯಿಂದ ಡಿಸೆಂಬರ್ ತನಕ, ಓಕೆನಾ, ಪೂರ್ತಿ 2026 ಅವರ ಪಾಪದ ಕರ್ಮದ ಫಲ ಅನುಭವಿಸ್ತಾರಾ ಅಂತ ಪ್ರಶ್ನೆ. ಸೊ ನೋಡೋಣ. ಇವಾಗ 5 ಪೈಲಿದೆ, ಸೇಮ್ ಬ್ಲೂ ಒಂದಿದೆ, ಇದು ಆರೆಂಜ್, ಗ್ರೀನ್ ಇದೆ, ಮತ್ತು ರೆಡ್ ಆ್ಯಂಡ್ 5 ಎಲ್ಲ ಮ್ಯಾಚಿಂಗ್ ಇದೆ ನೋಡಿ. ಸೊ ಕಲರ್ ನಂಬರ್ ಕೂಡ ಆ್ಯಂಡ್ ಕ್ಯಾಂಡಲ್, ಸೊ ಎಲ್ಲ ಮ್ಯಾಚಿಂಗೇ ಇಟ್ಟಿದ್ದೀನಿ. ಸೊ ಒಂದೊಂದು ಕಲರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತಷ್ಟೆ. ಸೊ 1 2 3 4 5 ಪೈಲು ಸೇಮ್ ನಿನ್ನೆ ಥರನೇ ಇಲ್ಲೇ ಇರುತ್ತೆ. ಇದೆಲ್ಲ ಕಲರ್ಸ್ ಯಾವುದು ತೆಗಿಯೋದಿಲ್ಲ ಇಲ್ಲಿ. ಸೊ ಇಲ್ಲಿ ಯಾವ್ದು ಇಟ್ಟಿರ್ತೀನಿ ಇದ್ರದ್ದು ರೀಡಿಂಗ್ ನಡೀತಿದೆ ಅಂತ. ಓಕೆನಾ? ಸೊ ನೋಡೋಣ. ಇದರಲ್ಲಿ ಏನಂತಂದರೆ ಇನಿಷಿಯಲ್ಸ್ ನೋಡೋಣ, ಮತ್ತು ಯಾರು ಇರ್ಬೋದು ಅಂತ. ಓಕೆನಾ? ಇನಿಷಿಯಲ್ಸ್ ಅಂದರೆ ಇವಾಗ ನೋಡಿ, ನನ್ನ ಎಕ್ಸಾಂಪಲೇ ಹೇಳ್ತೀನಿ. ಸೊ ರೂಪಶ್ರೀ ಅಂತಂದರೆ ಆರ್ ಅಂತ ಬರಬೇಕು. ಆರ್ ಅಂತ ಬಂದರೆ ನಿಮ್ಮ ಎನಿಮಿ ನೇಮು ಆರಿಂದ ಶುರು ಆಗುತ್ತೆ ಅಂತಂದರೆ ಆವಾಗ ಎಸ್, ನೀವು ಸೆಲೆಕ್ಟ್ ಮಾಡಿರೋ ಪೈಲು ಅಂತ. ಜೊತೆಗೆ ಅಕಸ್ಮಾತ್ ಬರಲಿಲ್ಲ ಅಂದ್ಕೊಳ್ಳಿ, ಅದು ಇವಾಗ ಏನಂದರೆ ಇವಾಗ ಇದೆಲ್ಲ ಇನ್ನೊಂದು ಅಡಿಷ್ನಲ್ ಸೈನ್ಗಳ ಥರ ಅಷ್ಟೇನೆ. ಅಂದರೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ನಿಮ್ಗೆ ಯಾವ್ದು ಅನಿಸುತ್ತೆ, ಯಾವ ಎನಿಮಿ ಬಗ್ಗೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿಕೊಂಡು ಏನು ಕಲರ್ ಸೆಲೆಕ್ಟ್ ಮಾಡ್ತೀರಾ ನಿಮಗೆ ಗೊತ್ತು, ಆಯಿತಾ? ಅಥವಾ ನಿಮ್ಗೆ 5 ಜನ ಎನಿಮಿಗಳಿದ್ದಾರೆ ಅಂದರೆ 5 ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ನಿಜವಾಗ್ಲೂ ಇದು ಆ್ಯಕ್ಚುಲಿ ಬಾಬಾ ನೋಡೋಣ ದೇವರ ಆಶೀರ್ವಾದ ಯಾವ ಥರ ಇದೆ ನಿಮ್ಮ ಮೇಲೆ ಮತ್ತು ನಿಮ್ಮ ಶತ್ರುಗಳ ಮೇಲೆ, ಆಯಿತಾ? ಅಂದರೆ ನಿಮ್ಮ ಶತ್ರುಗಳದೇ ಇದು ಪ್ರಶ್ನೆ ನಡೀತಾ ಇರೋದು. ಏನು ಹೇಳ್ತಾರೆ ನೋಡೇ ಬಿಡೋಣ. ಓಕೆನಾ? ಆ್ಯಂಡ್ ಇನಿಷಿಯಲ್ಸ್ ಒಂದು, ಮತ್ತು ಯಾರು ಇರ್ಬೋದು ನಿಮ್ಮ ಎನಿಮಿ ಅನ್ನೋದು ಒಂದು ಸೈನ್ ಕೊಡ್ತೀನಿ. ಓಕೆನಾ? ಒಂದು ಸೈನ್ ಅದು ಪ್ಲಸ್ ಅವ್ರದ್ದು ಇನಿಷಿಯಲ್ ಏನು ಅಂತ ಕೊಡ್ತೀನಿ. ಒಂದು ಅದೇ ಥರ ಇದು ಪೆಂಡ್ಯುಲಮ್ ಇದನ್ನು ಚೆಕ್ ಮಾಡೋಣ, ಆಯಿತಾ? ಈ ಶಕ್ತಿ ಚಕ್ರದಲ್ಲಿ ನೋಡೋಣ ಭಗವಂತ ಏನು ಆಶೀರ್ವಾದ ಮಾಡ್ತಾರೆ, ಯೂನಿವರ್ಸ್ ಏನು ಆಶೀರ್ವಾದ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಜೊತೆಗೆ ಡೇಟ್ ಆಫ್ ಬರ್ತೂ ಚೆಕ್ ಮಾಡೋಣ. ಇವಾಗ ಡೇಟ್ ಆಫ್ ಬರ್ತ್ ಅಂತಂದರೆ ಇಲ್ಲಿ ನಂಬರ್ಸ್ ಯಾವುದಿರುತ್ತೆ ಅಂತಂದರೆ ಹೇಳ್ಬಿಡ್ತೀನಿ. 1 to 9 ಇರುತ್ತೆ, ಆಯಿತಾ? ಸೊ ಬರೀ 1 to 9 ನಂಬರ್ಸಲ್ಲಿ ಡೇಟ್ ಆಫ್ ಬರ್ತ್ ತೆಗಿತೀನಿ. 1ರಿಂದ 9 ತನಕ ಅರ್ಥ ಮಾಡ್ಕೊಂಬಿಡಿ, ಕರೆಕ್ಟಾಗಿ ಹೇಳ್ತೀನಿ ಈಗಲೇ. ಓಕೆನಾ? ಏನು ಬರೀ ಡೇಟ್ ಆಫ್ ಬರ್ತ್ ಅಂತಂದರೆ 1 to 9 ಇರುತ್ತೆ. ಅದು ಹೇಗೆ ನೀವು ನೋಡ್ಕೋಬೇಕು ಅಂತಂದರೆ, ಈಗ ಸಪೋಸು ಡೇಟ್ ಆಫ್ ಬರ್ತ್ ಫಸ್ಟ್ ಅಂತ ಬಂದರೆ 1 ನಂಬರ್ 1 ಇರುತ್ತೆ, ಕರೆಕ್ಟಾ? 1 ಬಂತು ಅಂದರೆ ಎಸ್ ಅಂತ. ಅಂದರೆ ಅದು ಒಂದು ಅಡಿಷ್ನಲ್ ಸೈನ್ ಅಷ್ಟೇನೆ. ಓಕೆನಾ? ಅಂದರೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ನೀವೀಗ 1 ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದು ಮತ್ತೆ ಇಲ್ಲೂ 1 ಬಂತು ಅಂದ್ಕೊಳ್ಳಿ, ಅವ್ರ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಏನೇನೋ ಕರೆಕ್ಟ್ ಅಂತಲ್ಲ. ಸೊ ಅವ್ರದ್ದು ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿರಬೇಕು, ಅವ್ರದ್ದು ಹೆಸರು ಕರೆಕ್ಟಾಗಿ ಗೊತ್ತಿರಬೇಕು, ಆಯಿತಾ? ಸೊ ಫಸ್ಟ್ ಇನಿಷಿಯಲ್ ಏನು ಬರುತ್ತೆ ಅದೊಂದು, ಮತ್ತು ಡೇಟ್ ಆಫ್ ಬರ್ತಲ್ಲಿ ಇವಾಗ ಒಂದು ಹೇಳ್ತೀನಿ ನೋಡಿ. ಡೇಟ್ ಆಫ್ ಬರ್ತ್ ಸಪೋಸು ಅದೇ ಹೇಳಿದ್ನಲ್ಲ, ಫಸ್ಟ್ ಹುಟ್ಟಿದ್ದಾರೆ ಅಂತಂದರೆ 1 ಇರುತ್ತೆ. ಅದೇ ಥರ 10 ಅಂತಂದ್ರೂ ಮತ್ತೆ 1, ಆಯಿತಾ? ಕರೆಕ್ಟಾ? ಸೊ 1 + 0 1. ಈಗ ಸಪೋಸು 11th ಹುಟ್ಟಿದ್ದಾರೆ ಅಂದ್ಕೊಳ್ಳಿ, 11ನೇ ತಾರೀಕು ಹುಟ್ಟಿದ್ದಾರೆ. ಸೊ 1 + 1 ಮಾಡಬೇಕು ನೀವು. 1 + 1 1 + 1 2 ಆಗುತ್ತೆ,
ಆಯಿತಾ? ಸೊ 2 ಅಂತ ಬರಬೇಕು. ಜೊತೆಗೆ ಇವಾಗ ಸಪೋಸು 28 ಅಂತ ಬಂತು ಅಂದ್ಕೊಳ್ಳಿ. 28 ಮತ್ತೆ ಆವಾಗ ಬ್ರೇಕ್ ಮಾಡಿ ನಂಬರು. 8 + 2 8 + 2 10. ಸೊ ಮತ್ತೆ 1 ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಅದೇ ಥರ 29ನೇ ತಾರೀಕು ಹುಟ್ಟಿದ್ದಾರೆ ಅಂದ್ಕೊಳ್ಳಿ, ಆಯಿತಾ? ಈಗ ಸಪೋಸ್ ನಾನು 29ನೇ ತಾರೀಕು ಹುಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಆವಾಗ ನನ್ನ ಡೇಟ್ ಆಫ್ ಬರ್ತ್ನ ನೀವು ಬ್ರೇಕ್ ಮಾಡಬೇಕು. ಇದು ಬರೀ ಡೇಟ್ ಅಷ್ಟೇನೆ, ಮಂತು, ವರ್ಷ ಅವೆಲ್ಲ ಏನೂ ಬೇಕಾಗಲ್ಲ. ಸೊ ನಿಮಗೆ ಗೊತ್ತಿರಬೇಕು ನಿಮ್ಮ ಎನಿಮಿ ಡೇಟ್ ಆಫ್ ಬರ್ತ್ ಏನು ಅಂತ, ಡೇಟ್ ಅಷ್ಟೇನೆ. ಸೊ ಅದು ಗೊತ್ತಿದ್ದರೆ ಇದು ಸೆಲೆಕ್ಟ್ ಮಾಡ್ಕೋಬೋದು ನೀವು. ಇದು ಸುಮ್ಮನೆ ಅಡಿಷ್ನಲ್ ಸೈನ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದೇನಿಲ್ಲ ಅಂತಂದರೆ ಇನಿಷಿಯಲ್ ಇದ್ದೇ ಇರುತ್ತೆ. ಅದೂ ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಇಂಟ್ಯೂಷನ್ ಪ್ರಕಾರ ನೀವೇನು ಸೆಲೆಕ್ಟ್ ಮಾಡಿರ್ತೀರ ಅದು ಖಂಡಿತ ಇದ್ದೂ ಇರುತ್ತೆ, ಅದೂ ಇರುತ್ತೆ. ಅರ್ಥ ಆಯ್ತಾ? ಸೊ ಓಕೆ, ನೋಡೋಣ ಇವಾಗ. 29ಕ್ಕೆ ಹುಟ್ಟಿರ್ತಾರೆ ಅಂದ್ಕೊಳ್ಳಿ, ಆಯಿತಾ? 29 ಅಂದರೆ ಏನೆಷ್ಟು ಬರುತ್ತೆ ಅವಾಗ? 11 ಬರುತ್ತೆ. ಕರೆಕ್ಟ್ ತಾನೇ? 9 + 2 11 ಆಯಿತು. ಮತ್ತೆ 11ನ್ನು ಮತ್ತೆ ಬ್ರೇಕ್ ಮಾಡಬೇಕು. ಅಂದರೆ 1 + 1 11 1 + 1 ಮಾಡಿದ್ರೆ 1 + 1 2. ಸೊ 2 ನಂಬರ್ ಬರಬೇಕು ನೀವು ಡೇಟ್ ಆಫ್ ಬರ್ತ್ ಥರ ತೆಗೆದಾಗ. ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನೀವೇ ನೋಡೋರಂತೆ, ಆಯಿತಾ? ಯಾವ ಥರ ಬರುತ್ತೆ ನಾನು ಹೇಳ್ತಾ ಹೋಗ್ತೀನಿ ಹಿಂಗೆ ಅಂತ. ಸೊ ಇಷ್ಟು ಅರ್ಥ ಆಯ್ತಲ್ಲಪ್ಪ? ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ 5 ಜನ ಎನಿಮಿಗಳಿದ್ದಾರಾ? ನಾನು ಸೀರಿಯಸ್ಸಾಗಿ ಹೇಳ್ತಾ ಇರೋದು. ಇದು ನೋಡೋಣ. ಸೊ 5 ಜನ ಎನಿಮಿ ಇದ್ದಾರೆ ಅಂತಂದರೆ ಕರೆಕ್ಟಾಗಿ ಅವ್ರ ಹೆಸರು ಗೊತ್ತಿರಬೇಕು ನಿಮಗೆ, ಇನಿಷಿಯಲ್ ಕರೆಕ್ಟಾಗಿ ಗೊತ್ತಿರಬೇಕು. ನಾನು ಹೇಳಿದ್ನಲ್ಲ, ಈಗ ರೂಪಶ್ರೀ ಅಂತ ತೊಗೊಂಡ್ರೆ ಆರ್ ಅಷ್ಟೇ, ಇನ್ನೇನು ಬರೋದಿಲ್ಲ. ಸೊ ಆರ್ ಅಂತ ಬರಬೇಕು ಇನಿಷಿಯಲ್ಲು. ಆವಾಗ ಡಬಲ್ ಕನ್ಫರ್ಮೇಷನ್ನು ಅಂದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಡಬಲ್ ಕನ್ಫರ್ಮೇಷನ್. ಇನಿಷಿಯಲು ಬಂತು, ಡೇಟ್ ಆಫ್ ಬರ್ತು ಮ್ಯಾಚ್ ಆಯಿತು, ಟ್ರಿಬಲ್ ಕನ್ಫರ್ಮೇಷನ್ನು, ಆ ಥರ ಅಷ್ಟೇ. ಓಕೆನಾ? ಸೊ ಯಾರು ಅಂತಲೂ ನೋಡೋಣ. ಹಂಗೆ ಏನು ಸೈನ್ ಕೊಡ್ತಾರೆ ದೇವರು ಅದನ್ನು ಹೇಳ್ತೀನಿ. ನೋಡೋಣ ಯಾರು ಇರ್ಬೋದು. ನಿಮ್ಮ ಎನಿಮಿ ಹೌದಾ ಅಲ್ವಾ ನಿಮಗೆ ಅರ್ಥ ಆಗುತ್ತೆ, ಆಯಿತಾ? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ ಫುಲ್ ನೋಡಿ, ಆಯಿತಾ? ಕಂಪ್ಲೀಟಾಗಿ ನೋಡಿ, ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಫುಲ್ ನೋಡಿ, ಆಮೇಲೆ ಎಂಜಾಯ್ ಮಾಡಿ ಫಸ್ಟು. ಓಕೆನಾ? ಓಕೆ, ಡನ್. ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟು ಫೈಲ್ಗೆ ಶುರು ಮಾಡ್ತೀನಿ. ಸೊ ಶುರು ಮಾಡೋಕ್ಕೂ ಮುಂಚೆ ಒಂದು ಸಲ ಇಲ್ಲಿ ಕೇಳ್ಕೊಂಬಿಡೋಣ, ಎಸ್ ಅಂತ ಹೇಗೆ ತೋರಿಸ್ತಾರೆ ಅಂತ. ಎಸ್ ಭಗವಂತ ಬಾಬಾ, ಎಸ್ ಅನ್ನೋದಾದರೆ ಯಾವ ಥರ ತೋರಿಸ್ತೀರಾ ಬಾಬಾ? ಪ್ಲೀಸ್ ಗೈಡ್. ಎಸ್ ಅಂತಂದರೆ ಯಾವ ಥರ ತೋರಿಸ್ತೀರಾ ಬಾಬಾ? ಎಸ್. ಓಂ ಸಾಯಿರಾಮ್. ಬಾಬಾ ಎಸ್ ಯಾವ ಥರ ಬರುತ್ತೆ? ಎಸ್ ಅಂತಂದರೆ ಯಾವ ಥರ ತೋರಿಸ್ತೀರಾ ಬಾಬಾ? ಓಕೆ, ಅರ್ಥ ಆಯ್ತಾ ಹೆಂಗೆ ಸುತ್ತಾ ಇದೆ ಅಂತ? ಬಾಬಾ ಇನ್ನೊಂಚೂರು ಕ್ಲಿಯರಾಗಿ ತೋರಿಸ್ಬಿಡಿ ಬಾಬಾ ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ. ಈ ಥರ ತೋರಿಸ್ತಾ ಇರುತ್ತೆ, ಆಯಿತಾ? ಅಂದರೆ ಹೀಗೆ ಈಗ ಹೀಗೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಈ ಥರ ಬಂದರೆ ಎಸ್, ಕ್ಲಾಕ್ ವೈಸ್ ಬಂದರೆ ಎಸ್, ಆ್ಯಂಟಿ ಕ್ಲಾಕ್ ವೈಸ್ ಬಂದರೆ ನೋ. ಕ್ಲಾಕ್ ವೈಸ್, ಕ್ಲಾಕ್ ಮೂವ್ ಆಗೋ ಥರ ಟಕ್ 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 ಬಂದರೆ ಎಸ್, ಹಿಂಗೆ ಬಂದರೆ ನೋ. ಓಕೆನಾ? ಈಗ ಹೇಳಿದ್ದಾರೆ ಬಾಬಾ. ಓಕೆ, ನಿಮ್ಮ ಗುರು, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು. ಓಕೆನಾ? ಈಗ ಶುರು ಮಾಡೋಣಪ್ಪ. ಫಸ್ಟು ಓಕೆ, ಸೊ ಗ್ರೂಪ್ 1 ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಬ್ಲೂ ಕಲರ್, ಶುರು ಮಾಡೋಣ ಈಗ. ಬಾಬಾ ಪ್ಲೀಸ್. ಓಕೆ, ಸೊ ತುಂಬ ಇದು ಸಿಂಪಲ್ ಅಷ್ಟೇನೆ, ಬಟ್ ನೀವು ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಮೇಲೇ ಅವಲಂಬಿಸಿರುತ್ತೆ, ಅರ್ಥ ಆಯ್ತಾ? ಸೊ ಇದು ಫಸ್ಟು ನಾನು ತೆಗಿತಾ ಇರೋದು ಇನಿಷಿಯಲ್ಸ್ ತೆಗೆದುಬಿಡ್ತೀನಿ. ನೋಡಿ, ನಿಮ್ಮ ಮುಂದೆ ತೆಗಿತಾ ಇದ್ದೀನಿ, ಅರ್ಥ ಆಯ್ತಾ? ಏನು ಇನಿಷಿಯಲ್ಸ್ ಬರುತ್ತೆ ನೋಡೋಣ. ಬಾಬಾ ಪ್ಲೀಸ್.
ಗೈಡ್. ಫೈಲ್ 1 ಸೆಲೆಕ್ಟ್ ಮಾಡಿದವರ ಎನಿಮಿಗಳ ಹೆಸರು, ಅವರ ದ್ವೇಷಿಗಳ ಹೆಸರಿನ ಮೊದಲನೇ ಅಕ್ಷರ. ಎಸ್ ಇಷ್ಟು ಸರಿನಾ? ಸೊ ಇದು ಮೊದಲನೇ ಅಕ್ಷರ ಹೇಳ್ಬಿಡ್ತೀನಿ. ಇದು ಎ ಇರ್ಬೋದು. ನಿಮ್ಮ ದ್ವೇಷಿಗಳ ಮೊದಲನೇ ಅಕ್ಷರ ಎಫ್ ಅಂತ ಬಂದಿದೆ. ಆರ್ ಹಿಂಗಿಟ್ಬಿಡ್ಲಾ? ಎ ಎಫ್ ಆರ್ ಹೆಚ್ ಎನ್, ಅಥವಾ ಇಲ್ಲಿಡ್ಲಾ? ಕಾಣುತ್ತೆ ನೋಡಿ, ಎನ್. ಸರಿನಾ? ಇವಾಗ ನಾ ಹೇಳಿದ್ನಲ್ಲ, ಈಗ ರೂಪಶ್ರೀ ಅಂತ ಬಂದರೆ ಆರ್ ಅಂತ ಬಂದ್ಬಿಟ್ಟಿದೆ ನೋಡಿ. ಸೊ ARFNH ಅಂತ ಬಂದಿದೆ. ಇದು ಮೊದಲನೇ ಅಕ್ಷರ ಇರಬೇಕು ಅಷ್ಟೇ, ಅರ್ಥ ಆಯ್ತಾ? ಬೇರೆ ಇನ್ನೇನು ಅಲ್ಲ, ಮೊದಲನೇ ಅಕ್ಷರ, ಇನಿಷಿಯಲ್ಲು ಅಲ್ಲ, ಎಂಥದ್ದು ಅಲ್ಲ, ನಿಮ್ಮ ಎನಿಮಿದು ಮೊದಲನೇ ಅಕ್ಷರ. ಓಕೆ, ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಇದರಲ್ಲಿ ನಾ ಹೇಳಿದ್ನಲ್ಲ, ಈ ನಂಬರ್ಸ್ 1 to 9 ಇದೆ. ಸೊ ಅವರ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಂತ. ಎಸ್ ಬಾಬಾ ಫೈಲ್ 1 ಡೇಟ್ ಆಫ್ ಬರ್ತ್. ಓಕೆ ನೋಡಿ, ಅವ್ರದ್ದು ಡೇಟ್ ಆಫ್ ಬರ್ತು ಸೆಕೆಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಇರ್ಬೋದು. ಸೊ ಥರ್ಡ್ ಬಂದಿದೆ. 2, 3, 5, 6. ಓಕೆನಾ? ಸೊ ಇದು ಅವರ ಡೇಟ್ ಆಫ್ ಬರ್ತ್. ನೀವು ಅಂದರೆ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿದ್ರೆ 2, 3, 5, 6 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಡಬಲ್ ಕನ್ಫರ್ಮೇಷನ್. ನೀವು ಲೆಕ್ಕ ಹಾಕ್ಕೋಬೇಕು. ನಿಮಗೆ ಗೊತ್ತಿರಬೇಕು ನಿಮ್ಮ ಎನಿಮಿಗಳದ್ದು ನೇಮ್ ಏನು, ಅವ್ರದ್ದು ಡೇಟ್ ಆಫ್ ಬರ್ತ್ ಏನು. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಬೇಡಿ. ಇದು ಬಂತ ಕನ್ಫರ್ಮೇಷನ್ ಆಯಿತು. ನೀವು ಸೆಲೆಕ್ಟ್ ಮಾಡಿರೋ ಪ್ರಕಾರ ನೇಮ್ ಬಂದರೆ ಡಬಲ್ ಕನ್ಫರ್ಮೇಷನ್. ಇದು ತ್ರಿಬಲ್ ಕನ್ಫರ್ಮೇಷನ್ ಆಯಿತು. ಅರ್ಥ ಆಯ್ತಾ? ಇವಾಗ ಇನ್ನೂ ಒಂದು ನೋಡೋಣ, ಅವರ ಯಾರು ಅಂತ ನೋಡೋಣ. ಆಯಿತಾ ಬಾಬಾ? ಒಂದು ನಿಮಿಷ ಬಾಬಾ, ಪ್ಲೀಸ್ ಗೈಡ್. ಯಾರು ಇರ್ಬೋದು? ಯಾರು ಎನಿಮಿಗಳು? ಯಾರು? ಓಕೆ ಬಾಬಾ, ಪ್ಲೀಸ್ ಗೈಡ್. ಎಷ್ಟು ಕಾರ್ಡ್ ಬರುತ್ತೆ ಗೊತ್ತಿಲ್ಲ. 2 ಕಾರ್ಡ್ ತೆಗಿ ಅಂತ ಇದ್ದಾರೆ. ಎಸ್ ಬಾಬಾ. 1 ಬಾಬಾ, ಇನ್ನೊಂದು ಕಾರ್ಡ್ ಅಂದ್ರಲ್ಲ 2 ನೋಡಿ. ಇದು ಸೈನ್. ಓಕೆನಾ? ಅಂದರೆ ಯಾರು ಅಂತಂದರೆ ಪೇಜ್ ಆಫ್ ಸೋರ್ಡ್ಸ್ ಅಂತ ಬರ್ತಾ ಇದೆ ಫಸ್ಟ್ ಒನ್. ಅಂದರೆ ಪೇಜ್ ಆಫ್ ಸೋರ್ಡ್ಸ್ ಅಂದರೆ ನಿಮಗಿಂತ ಚಿಕ್ಕೋರು. ಇದು ನಿಮ್ಮ ಎನಿಮಿ ಅಂತ ನಾ ಹೇಳಿರೋದು. ಎಲ್ಲಾದರೂ ಇರ್ಬೋದು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಇರ್ಬೋದು. ಇದು ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ನಿಮ್ಮ ಜೀವನದ ಪರಿಸ್ಥಿತಿ ಯಾವ ಥರ ಇದೆ, ನಿಮ್ಗೆ ಯಾರು ಶತ್ರುಗಳಿದ್ದಾರೆ ನಿಮಗೆ ಗೊತ್ತಿರ್ಬೇಕು ಚೆನ್ನಾಗಿ. ಆಯಿತಾ? ಏನು ತೊಂದರೆ ಆಗಿದೆ ಆ ಥರ. ಆಯಿತಾ? ಸೊ ಅವರು ನಿಮಗಿಂತ ಚಿಕ್ಕವರು ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ತುಂಬ ಮಾತು ನಡೆದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೋರ್ಸ್ ಎನರ್ಜಿ ಬಂದಿದೆ. ತುಂಬ ಮಾತು ನಡೆದಿದೆ, ಅಥವಾ ಮಾತು ನಡೀದೇನೂ ಇದ್ದಿರ್ಬೋದು. ಬಟ್ ಅದೇನೆಂದರೆ ಒಂದು ಗಾಳಿ ಮಾತು ಅಂತಾರೆ ನೋಡಿ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಗಾಳಿ ಮಾತು, ಅದಕ್ಕೆ ಮಾತು ಇಲ್ಲದೆ ಇರ್ಬೋದು ಅಂತ. ಅಂದರೆ ನಿಮ್ಗೊಂದು ಸಂಶಯ ಇದ್ದಿರಬಹುದು, ಅವರೇ ಇರಬೇಕು ಅಂತ, ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೇನೇನು ಹೇಳ್ತಾರೆ ಹೇಳ್ತಾ ಹೋಗ್ತೀನಿ. ಒಂದು ನಿಮಿಷ. ಎಸ್ ಬಾಬಾ. ನಿಮಗಿಂತ ಒಂಥರ ಸ್ವಲ್ಪ ಮಾತಲ್ಲಿ ಕಠಿಣವಾದ ಮಾತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಶಾರ್ಪ್. ನಿಮಗಿಂತ ಚಿಕ್ಕೋರು. ಆಯಿತಾ? ಇದು ಏನು ಲೈಸ್ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿದಾರದು ಅಂತಲೂ ಹೇಳ್ತಾ ಇದ್ದಾರೆ. ಸುಳ್ಳು
ಇವ್ರು ಹೇಳಿರೋದಾ ಅಥವಾ ಇವ್ರಿಗೆ ಬೇರೆಯವ್ರು ಯಾರಾದರೂ ಸುಳ್ಳು ಹೇಳಿದಾರಾ ಅಂತನೂ ಬರ್ತಾ ಇದೆ. ಓಕೆ. ಇವ್ರಿಗೆ ನಿಮ್ಮ ಬಗ್ಗೆ ಇವ್ರಿಗೆ ನಿಮ್ಮ ಬಗ್ಗೆ ಏನೋ ಒಂದು ಸುಳ್ಳು ಹೇಳಿದ್ದಾರೆ. ಅಂದರೆ ಅವ್ರ ತಲೆಯಲ್ಲಿ ಒಂದು ವಿಷ ತುಂಬಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆ. ಇವ್ರಿಗೆ ಹೇಳಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ಓಕೆ, ಓಕೆ. ಎಸ್ ಬಾಬಾ. ಮೆಸೇಜ್ ಅದೇನೆ. ಆದರೆ ನಿಮ್ಗೆ ಇದು ಅರ್ಥ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರು ಹೇಳಿರ್ಬೋದು, ಇವ್ರಿಗೆ ಯಾರು ಹಚ್ಕೊಟ್ಟಿರ್ಬೋದು ಅಂತಲೂ ನಿಮಗೆ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ. ಸೊ ನೆಕ್ಸ್ಟು ಗಾಳಿ ಮಾತು ಅಂತಲೇ ಕೇಳಿಸ್ತಾ ಇದೆ. ಅಂದರೆ ಎಲ್ಲೋ ಹೆಂಗೆಂಗೋ ಹೋಗಿ ಇವ್ರ ತನಕ ಕಿವಿಗೆ ಬಿದ್ದಿದೆ. ಏನು ನಡೀತು ಏನು ಅದೆಲ್ಲ ಡೀಪ್ ಹೋಗೋದು ಬೇಡ. ಸೊ ಯಾರು ಅಂತಂದರೆ ಈಗ ಒಂದು ಒಂದು ಇದು 3ನೇ ಕನ್ಫರ್ಮೇಷನ್ ನಿಮ್ಗೆ ಅನಿಸಿದ್ರೆ ಯಾರೋ ಇದ್ದಾರೆ ಅಂತ, ಆಯಿತಾ? ಇದು ಎಲ್ಲರೂ ಇರ್ಬೋದು, ಆಫೀಸಾ, ಮನೇನಾ, ನಿಮ್ಮ ನೈಬರಾ, ಯಾರಾದ್ರೂ ನನಗೆ ಗೊತ್ತಿಲ್ಲ. ಓಕೆನಾ? ನೀವು ಗೊತ್ತಾಗತ್ತೆ ನಿಮ್ಮ. ಓಕೆ. ಸೊ ಇದೊಂದು. ಇನ್ನೊಂದೇನು ಸೈನ್ ನೋಡ್ಬಿಡೋಣ ಇರಿ. 2 ಕಾರ್ಡು ಹೇಳಿದ್ರು. ಇದು ನೈಟ್ ಆಫ್ ವಾಂಡ್ಸ್ ಅಂತಿದ್ದಾರೆ. ಇದು ನಿಮಗೆ ನಿಮ್ಮ ಎಗೇನ್ಸ್ಟ್ ಆಗಿ ಈಗ ಇದು ನೈಟ್ ಆಫ್ ವಾಂಡ್ಸ್ ಅಂತಂದರೆ ಇದು ಇವಾಗ ನೋಡಿ, ಏಜ್ ಹೇಳಬೇಕು ಅಂತಂದರೆ ಸ್ವೋರ್ಡ್ಸ್ ಎನರ್ಜಿ, ಪೇಜ್ ಎನರ್ಜಿ ಅಂತಂದರೆ ಏಜ್ ಡಿಫ್ರೆನ್ಸ್ ಆಫ್ 10 to 15 ಇಯರ್ಸ್ ಅಂತ ಅಂದ್ಕೊಳ್ಳಿ, ಆಯಿತಾ? ಆ ಥರ ಅಂದರೆ ನಿಮಗಿಂತ ಚಿಕ್ಕೋರು ಅನ್ನೋ ಥರ ಇದೆ, ಆಯಿತಾ? ಪೇಜ್ ಇದು ನೈಟ್ ಅಂತಂದರೆ ಅರೌಂಡ್ ಡಿಫ್ರೆನ್ಸ್ ಆಫ್ 15 to 30 ಇಯರ್ಸ್ ಆ ಥರ, ನಿಮಗಿಂತ ಚಿಕ್ಕೋರು. 15 ಇಯರ್ಸಿಂದ ಎಷ್ಟಾರು ಇರ್ಬೋದು. ಓಕೆ. ಆಮೇಲೆ ಇವರು ನೈಟ್ ಆಫ್ ವಾಂಡ್ಸು ಏನೋ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ ಸಿಕ್ಕಾಪಟ್ಟೆ ಇವರು ನಿಮ್ಮ ಎಗೇನ್ಸ್ಟ್ ಆಗಿ. ಎಲ್ಲ ಥರನೂ ಏನು ಏನೆಲ್ಲ ಅವಕಾಶಗಳು ಸಿಕ್ತು ಎಲ್ಲ ಥರ ಅವಕಾಶನೂ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಥರ ಅವಕಾಶಗಳು, 1, 2 ಅಂತಲ್ಲ, ಅಂದರೆ ಯಾವ್ಯಾವ ಥರ ಸಾಧ್ಯ ಆ ಥರ ಎಲ್ಲ ಮಾಡಿದ್ದಾರೆ. ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ, ತೊಂದರೆ ಮಾಡೋಕ್ಕೆ ಎಲ್ಲ ಥರ ಪ್ರಯೋಗಗಳು ಮಾಡಿದ್ದಾರೆ. ಅಯ್ಯಪ್ಪ, ಪ್ರಯೋಗಗಳು ಮಾಡಿದ್ದಾರೆ, ನೆಗೆಟಿವಿಟಿ ಮಾಡಿದ್ದಾರೆ ಅಂತಿದ್ದಾರೆ. ಎಸ್ ಬಾಬಾ. ಎಸ್. ಓಕೆ. ಸೊ ನೆಗೆಟಿವಿಟಿನೂ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ. ಓಕೆ. ಇಲ್ಲಿ ಇದು ಕುದುರೆ ಬರ್ದು ಕಾಣುತ್ತಲ್ವಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಒಂಥರ ಇದ್ರೂ ಫೇರ್ನೆಸ್ ಇರಲಿಲ್ಲ ಅಂತಿದ್ದಾರೆ. ಅಂದರೆ ಮನಸ್ಸಿನಿಂದ ತುಂಬ ಕಲ್ಮಶ ಇತ್ತು ಅಂತಲೇ ತೋರಿಸ್ತಿದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ಕುರಿತು ತುಂಬ ಕಲ್ಮಶ ಇತ್ತು ಮನಸ್ಸಿನಲ್ಲಿ. ನಿಮ್ಮ ಬಗ್ಗೆ ಯಾವುದೇ ಥರ ಒಂದು ಒಳ್ಳೆಯ ಅಭಿಪ್ರಾಯನೇ ಇರಲಿಲ್ಲ ಅವ್ರಿಗೆ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ತುಂಬ ನೆಗೆಟಿವಿಟಿ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಏಜ್ ಡಿಫ್ರೆನ್ಸ್ ಹೇಳಿದ್ದೀನಿ. ಇವರು ಅಂತೂ ನಿಮ್ಮ ಏಜೇನೂ ಇರ್ಬೋದು ಅಥವಾ ನಿಮಗಿಂತ ಸ್ವಲ್ಪ ಚಿಕ್ಕೋರು ಇರ್ಬೋದು ಅಂತ ಅರ್ಥ ಆಯ್ತಾ? ಸೊ ಅರೌಂಡ್ 15 ಇಯರ್ಸ್ ಚಿಕ್ಕೋರು ಇರ್ಬೋದು ಅಥವಾ ನಿಮ್ಮ ಏಜ್ ಅಷ್ಟೇ ಇರ್ಬೋದು, ಆ ಥರ ಅಂತ. ಇದು ನಿಮ್ಮ ಆಫೀಸಲ್ಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು, ಯಾರಾದರೂ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆಯಿತಾ? ಸೊ ಇದು ಅಂತ ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟು ನೋಡೋಣ ಇವಾಗ. ಬಾಬಾ ಪೈಲ್ 1. ಬಾಬಾ ಪ್ಲೀಸ್ ಬ್ಲೆಸ್. ಇವರಿಂದ ನೆಗೆಟಿವಿಟಿ ಆಗಿದೆಯಾ?
ಓಕೆ. ನೆಗೆಟಿವಿಟಿ ಆಗಿದೆಯಾ ಏನೋ? ಆಗಿದೆ. ಎಸ್ ಬಾಬಾ, ಕರೆಕ್ಟು. ಇವರ ಪಾಪದ ಕೊಡ ತುಂಬಿದೆಯಾ? ಮತ್ತು 2026 ಇವ್ರಿಗೆ ಶಿಕ್ಷೆ ಆಗುತ್ತಾ? ಇವರು ಮಾಡಿರೋ ಪಾಪದ ಕೊಡ ತುಂಬಿದೆಯಾ? ಇವರ ಪಾಪದ ಕೊಡದ ತುಂಬಿ ಅದರ ಫಲ, ಕರ್ಮದ ಫಲ 2026 ಅನುಭವಿಸ್ತಾರಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಓಂ ಸಾಯಿರಾಮ್. ಬಾಬಾ ಕ್ಲಿಯರಾಗಿ ತೋರಿಸ್ಕೊಡಿ ಬಾಬಾ, ಪ್ಲೀಸ್. ಟ್ವೆಂಟಿ 26 ಇವರ ಪಾಪದ ಕೊಡ ತುಂಬಿ ಶಿಕ್ಷೆ ಅನುಭವಿಸ್ತಾರಾ? ನನ್ನ ವ್ಯೂವರ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್, ಎನಿಮಿಗಳು, ದ್ವೇಷಿಗಳು, ಹೇಟರ್ಸ್, ಅವರ ಪಾಪದ ಕೊಡ ತುಂಬಿ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ, ನೋಡಿ, ಇನ್ನೂ ಪಾಪದ ಕೊಡ ತುಂಬಿಲ್ಲ ಕಂಪ್ಲೀಟಾಗಿ ಅಂತ ಹೇಳ್ತಾ ಇದ್ದಾರೆ. ನೋ ಅಂತಿದ್ದಾರೆ. ಕಾಣತ್ತಾ ಹೆಂಗೆ ತಿರುಗ್ತಿದೆ ಅಂತ? ಹೀಗೆ ತಿರುಗ್ತಾ ಇದೆ, ಉಲ್ಟಾ ತಿರುಗ್ತಿದೆ, ಆ್ಯಂಟಿ ಕ್ಲಾಕ್ ವೈಸ್. ಆಯಿತಾ? ಥ್ಯಾಂಕ್ ಯು ಬಾಬಾ. ಅಂದರೆ ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ರಿ? ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ರಿ ಅಂದರೆ ನೀವು ಅಂದ್ಕೊಳ್ಳುವಷ್ಟು ಮಟ್ಟಿಗೆ ಅವರ ಪಾಪದ ಕೊಡ ಇನ್ನೂ ಪೂರ್ತಿ ತುಂಬಿಲ್ಲ. ಸೊ ಅಷ್ಟು ಕಂಪ್ಲೀಟಾಗಿ ಅವ್ರಿಗೆ ಶಿಕ್ಷೆ ನೀವು ಅಂದ್ಕೊಳ್ಳೋ ಥರ ಆಗೋದಿಲ್ಲ 2026 ಅಂದರೆ ಇನ್ನೂ ಸ್ವಲ್ಪ ಪಾಪದ ಕೊಡ ತುಂಬೋದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ನೋಡೋಣ. ಫೈಲ್ 2 ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. ಓಕೆ, ಈಗ ಫೈಲ್ 2 ಯಾರು ಈ ಆರೆಂಜ್ ಕಲರ್ ಸೆಲೆಕ್ಟ್ ಮಾಡಿದ್ದೀರಾ? ಸೊ ಫೈಲ್ 2 ನೋಡೋಣ. ನಿಮ್ಮ ಹೇಟರ್ಸ್, ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿದೆಯಾ? ತುಂಬಿದರೆ 2026 ಅವರಿಗೆ ತಕ್ಕ ಶಿಕ್ಷೆ ಆಗುತ್ತಾ ಅಂತ. ಓಕೆನಾ? ಎಸ್. ಸೊ ಬೇಗ ಸೈನ್ಸ್ ನೋಡ್ತಾ ಹೋಗ್ಬಿಡೋಣ ಎಲ್ಲ ಫಸ್ಟು. ಎಸ್ ಬಾಬಾ, ಬಾಬಾ. ಫೈಲ್ 2 ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಹೇಟರ್ಸ್ ಅಂದರೆ ಶತ್ರುಗಳ ನೇಮ್, ಇನಿಷಿಯಲ್, ಫಸ್ಟ್ ನೇಮ್, ಫಸ್ಟ್ ಆಲ್ಫಬೆಟ್, ಮೊದಲನೇ ಅಕ್ಷರ ಬಾಬಾ. ಓಕೆ, ಮತ್ತೆ ನೋಡಿ ಎ ಬಂದಿದೆ, ಎ, ಬಿ ಆ್ಯಂಡ್ ಯು. ಓಕೆನಾ? ಸೊ ಇದಿದೆ, ಎ, ಬಿ, ಯು ಅಂತ ಬರ್ತಾ ಇದೆ. ಸೊ ಮೊದಲನೇ ಅಕ್ಷರ ನಿಮ್ಮ ಹೇಟರ್ಸ್, ನಿಮ್ಮ ಶತ್ರುಗಳ ಮೊದಲನೇ ಅಕ್ಷರ ಇದಾಗಿದೆಯಾ? ಫಸ್ಟು ನೀವು ಇದು ಸೆಲೆಕ್ಟ್ ಮಾಡಿದ್ದೀರಾ, 2 ಆರೆಂಜ್ ಕಲರ್ ಸೆಲೆಕ್ಟ್ ಮಾಡಿದ್ರಾ? ಇದು ಇನಿಷಿಯಲ್ ಬಂತಾ? ಇನಿಷಿಯಲ್ ಅಂದರೆ ಮೊದಲನೇ ಅಕ್ಷರ ಬಂತಾ? ಅವರ ಹೆಸರಿನ ಮೊದಲನೇ ಅಕ್ಷರ. ಡಬಲ್ ಕನ್ಫರ್ಮೇಷನ್. ಇವಾಗ ತ್ರಿಬಲ್ ಕನ್ಫರ್ಮೇಷನ್. ಅವರ ಡೇಟ್ ಆಫ್ ಬರ್ತ್ ಬರುತ್ತಾ ನೋಡೋಣ. ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಆಯಿತಾ? ನೀವೀಗ ಏನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಖಂಡಿತ ನಿಮಗಿದ್ದೇ ಇರುತ್ತೆ ಮೆಸೇಜ್. ನೀವು ಕಾಯ್ತಾ ಇದ್ದ ನಿಮ್ಮ ಶತ್ರುಗಳ ಪನಿಷ್ಮೆಂಟ್, ಶಿಕ್ಷೆ ಆಗತ್ತಾ ಅನ್ನೋದಕ್ಕೆ ಈ ಥರ ಮಾಡಿರೋದು. ಓಕೆ, ಓಕೆ 5
ಅಂದರೆ ಬ್ರೇಕ್ ಡೌನ್ ಮಾಡಿದ್ರೆ ಅವರ ಈ ಡೇಟ್ ಆಫ್ ಬರ್ತ್ನ 5 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಟ್ರಿಪಲ್ ಕನ್ಫರ್ಮೇಷನ್ ಬಂದರೆ 9 6 9 ಇದು 6 ಅಲ್ವಾ? ಒಂದು ನಿಮಿಷ, ನನಗೂ ಕನ್ಫ್ಯೂಷನ್ ಆಗಿದೆ. ನೋಡಿ, ಇಲ್ಲ, ಇದು 6 ಓಕೆನಾ? ಡನ್. ಇವಾಗ ಅವ್ರದ್ದು ಡೇಟ್ ಆಫ್ ಬರ್ತು 5 ಇರುತ್ತೆ ಅಥವಾ 6 ಇರುತ್ತೆ. ಅಂದರೆ ಬ್ರೇಕ್ ಡೌನ್ ಮಾಡಿದ್ರೆ 5 ಅಥವಾ 6ಗೆ ಬರುತ್ತೆ. ನೆಕ್ಸ್ಟು ಅವ್ರು ಯಾರು ಅಂತ ನೋಡೋಣ. ಯಾರು, ಅವರ ಏಜ್ ಏನಿರ್ಬೋದು, ಸುಮಾರಾಗಿ ಏಜ್ ಏನಿರ್ಬೋದು ಅಂತ. ಮೂರು ಕಾರ್ಡ್. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಫಸ್ಟು ಕಿಂಗ್ ಆಫ್ ಸೋರ್ಡ್ಸ್ ಬಂತು. ಓಕೆನಾ? ಸೊ ಕಿಂಗ್ ಆಫ್ ಸೋರ್ಡ್ಸ್ ಅಂತಂದರೆ ಸೊ ಕಿಂಗ್ ಆಫ್ ಸೋರ್ಡ್ಸ್ ಅಂತಂದರೆ ಅವರ ಏಜ್ ಎಬೋ 30 ಇಯರ್ಸ್ ಮೇಲೆ. ಓಕೆನಾ? ಸೊ ಅಂದರೆ 30 ಇಯರ್ಸ್ ಮೇಲೆ ಎನಿ ಏಜ್ 30 ಓಕೆ ಎಬೋ 35 ಅಂತಿದ್ದಾರೆ. 35 ಎಬೋ 35 ಇಯರ್ಸ್. ಸೊ ಕಿಂಗ್ ಆಫ್ ಸೋರ್ಡ್ಸು ಅಂದರೆ ಸ್ವಲ್ಪ ತುಂಬ ದುರಹಂಕಾರವಾಗಿ ನಡ್ಕೊಂಡ್ರು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಫಾದರ್ಲಿ ಫಿಗರ್ ಅನ್ಕೋಬೋದು ನೀವು. ಅಂತಂದರೆ ಎಲ್ಡರ್ಲಿ ಪರ್ಸನ್ ಅನ್ನೋ ಥರನೇ ಹೇಳ್ತಾ ಇದ್ದಾರೆ. ಓಕೆನಾ? ಜೊತೆಗೆ ನೀವು ಆಫೀಸ್ ಇದರಲ್ಲಿ ತೊಗೊಂಡ್ರೆ ಬಾಸ್. ಓಕೆ, ಕಿಂಗ್ ಅಂತ ಬಂದಿದೆ ನೋಡಿ, ಕಿಂಗ್. ಸೊ ಅಂದರೆ ಮನೆ ವಿಷಯದಲ್ಲಿ ತೊಗೊಂಡ್ರೆ ಒಂಥರ ಹೆಡ್ ಆಫ್ ದ ಫ್ಯಾಮಿಲಿ ಈ ಥರ, ಆಯಿತಾ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದೇ ಸ್ವಲ್ಪ ತುಂಬ ದುರಹಂಕಾರ ಅಂತ ಹೇಳ್ತಾ ಇದ್ದಾರೆ. ದುರಹಂಕಾರ ಅಂತ ಕೇಳಿದ್ರೆ ಅಂದರೆ ಏನೋ ಒಂಥರ ಮಾತು ತುಂಬ ನೋವಾಗಿದೆ ನಿಮಗೆ ಮಾತಿಂದ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇವ್ರು ಯಾರಾದರೂ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಅಂತಲೂ ಹೇಳ್ತಾ ಇದ್ದಾರೆ. ಎಬೋ 35 ಇಯರ್ಸ್. ಓಕೆನಾ? ಸೊ ಇವರು ಅಷ್ಟೇ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಎಬೋ 35 ಇಯರ್ಸ್. ನಿಮ್ಮ ಎನಿಮಿ ಏಜು ಎಬೋ 35 ಇಯರ್ಸ್. ಓಕೆನಾ? ಸೊ ಎಗೇನ್ ಇಲ್ಲಿ ನೆಗೆಟಿವಿಟಿ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಎಗೇನ್ಸ್ಟ್ ಆಗಿ ಭಯಂಕರ ನೆಗೆಟಿವಿಟಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಆ್ಯನಿಮಲ್ ಸ್ಯಾಕ್ರಿಫೈಸ್ ಕೂಡ ಆಗಿದೆ, ಇಲ್ಲಿ ಮಾಡಿದ್ದಾರೆ ಅಂತ. ನಿಮ್ಮ ಎಗೇನ್ಸ್ಟ್ ಆಗಿ ಪ್ರಾಣಿ ಹಿಂಸೆ ಆ ಥರ ಎಲ್ಲನೂ ಮಾಡಿದ್ದಾರೆ, ನಿಮಗೆ ತೊಂದರೆ ಆಗಬೇಕು ಅಂತ ಏನೋ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಎಲ್ಡರ್ಲಿ ಪರ್ಸನ್ನೇ. ನಾ ಹೇಳ್ದಂಗೆ ಟ್ಯಾರೋಲಿ ಖಂಡಿತ ಜೆಂಡರ್ ಇರೋದಿಲ್ಲ, ಆಯಿತಾ? ಸೊ ಇದು ಏನು ಎನರ್ಜಿ ಬರ್ತಿದೆ ಅಂದರೆ ಜಾಸ್ತಿ ಈ ಪೈಲ್ 2 ಸೆಲೆಕ್ಟ್ ಮಾಡಿದವರು ನೋಡಿ, ಕಿಂಗ್ ಆಫ್ ವಾಂಡ್ಸ್ ಬಂತು, ಕಿಂಗ್ ಆಫ್ ಸೋರ್ಡ್ಸ್ ಬಂತು, ಕಿಂಗ್ ಎನರ್ಜಿನೂ ಬಂತು, ಕ್ವೀನ್ ಎನರ್ಜಿನೂ ಬರ್ತಾ ಇದೆ. ಸೊ ಅಷ್ಟೇ ಈಕ್ವಲ್ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಕ್ವೀನ್ ಆಫ್ ವಾಂಡ್ಸು ಬಂದಿದೆ. ಸೊ ಭಯಂಕರ ನೆಗೆಟಿವಿಟಿ ಇದು ಮಾತ್ರ. ವಾಂಡ್ಸ್ ಅಂತಂದರೆ ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡೋದು. ಮೂನ್ ಸೈಕಲ್ ಅದರಲ್ಲಿ ಎಲ್ಲ ನಿಮಗೆ ತೊಂದರೆ ಆಗಬೇಕು ಅಂತಲೇ, ನಿಮಗೆ ಅನ್ಯಾಯ ಆಗಬೇಕು, ನಿಮಗೆ ಇದೊಂಥರ ಕ್ಲೋಸ್ ಮಾಡಬೇಕು ಅನ್ನೋ ಥರನೇ ಇದು ಎನರ್ಜಿ ಬರ್ತಾ ಇರೋದು, ಆಯಿತಾ? ಸೊ ಆ ಥರ ಎನರ್ಜಿ ಇದು. ಸೊ ಆ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಹೇಳಿದ್ ನನಗೆ ಎಬೋ 35 ಇಯರ್ಸು, ಎಲ್ಡರ್ಲಿ ಪರ್ಸನ್. ಕ್ವೀನ್ ಅಂದರೆ ಕ್ವೀನೇ, ಆಯಿತಾ? ಸೊ ಇದು ಪೇಜ್ ಆಫ್ ಸೋರ್ಡ್ಸ್. ಮತ್ತೆ ನೋಡಿ, ಸೋರ್ಡ್ಸ್ ಎನರ್ಜಿನೇ ಬರ್ತಾ ಇದೆ ಜಾಸ್ತಿ. ಈ ಗ್ರೂಪ್ 2ಗೆ ಇದು ಬಂದಿತ್ತು, ಗ್ರೂಪ್ 1ಗೆ ಅನಿಸುತ್ತೆ. ಸೊ ಇಲ್ಲೇನಂತಂದರೆ ನಿಮಗಿಂತ ಎಲ್ಡರ್ಲಿ ಪರ್ಸನ್ ಒಬ್ಬರು ನಿಮಗಿಂತ ಯಂಗರ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಪೇಜ್ ಆಫ್ ಸೋರ್ಡ್ಸ್ ಅಂದರೆ ನಿಮಗಿಂತ ಎಲ್ಡರ್ಲಿ ಫಾದರ್ಲಿ ಫಿಗರು, ಪ್ಲಸ್ ಪೇಜ್ ಆಫ್ ಸೋರ್ಡ್ಸ್ ಅಂದರೆ ತಮ್ಮ ಅಥವಾ ತಂಗಿ ಆ ಥರನೂ ಅಂತಲೂ ಹೇಳ್ತಾ ಇದ್ದಾರೆ. ಅದೇ ಮಾತು ನಿಮಗೆ
ನೆಗೆಟಿವಿಟಿ ಮಾಡಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಇಡೀ ಇದು ಫ್ಯಾಮಿಲಿಯವ್ರೂ ಇರ್ಬೋದು, ನಿಮ್ಮ ಪೇರೆಂಟ್ಸು ಪ್ಲಸ್ ನಿಮ್ಮ ಸಿಬ್ಲಿಂಗ್ಸು, ಅಣ್ಣ ತಮ್ಮ ತಂಗಿ ಆ ಥರನೂ ಇರ್ಬೋದು. ಅಣ್ಣಗಿಂತ ಅಣ್ಣ ಓಕೆ, ಇವ್ರ ಅಣ್ಣನೂ ಇರ್ಬೋದು, ಬ್ರದರ್, ಎಲ್ಡರ್ಲಿ ಬ್ರದರ್ ಕೂಡ ಇರ್ಬೋದು ಅಂತಿದ್ದಾರೆ. ಆಯಿತಾ, ಬ್ರದರ್ ಅಥವಾ ಸಿಸ್ಟರು ಇರ್ಬೋದು ಅಂತ ಇದ್ದಾರೆ, ಎಲ್ಡರ್ ಸಿಸ್ಟರ್. ಓಕೆನಾ? ಓಕೆ. ಅಥವಾ ಪೇರೆಂಟ್ ಫಿಗರು. ಸೊ ನಿಮಗಿಂತನೂ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು. ಏಜು ಹೇಳಿದೆ ಅಲ್ವಾ, ಸೊ ಎಬೋ 35. ಇದು ಇದು ಏನಂತಂದರೆ ಲೆಸ್ ದೆನ್ 20 ಇಯರ್ಸ್ ಒಳಗೆ ಅಂದ್ಕೊಳ್ಳಿ ಇವರು. ಆಯಿತಾ, ಅಥವಾ ಡಿಫ್ರೆನ್ಸ್ ಅಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ, ಲೆಸ್ ದೆನ್ 20 ಇಯರ್ಸ್ ಅಂತ, ನಿಮಗಿಂತ ಚಿಕ್ಕೋರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾಯಿತು. ಇದು ಭಯಂಕರ ನೆಗೆಟಿವಿಟಿನೇ ನಡೆದಿದೆ ಇದು ಆ್ಯಕ್ಚುಲಾಗಿ. ಇವಾಗ ನೋಡ್ಬಿಡೋಣ, ಈ ನಿಮ್ಮ ಹೇಟರ್ಸ್ ಪಾಪದ ಬುತ್ತಿ ತುಂಬಿದೆಯಾ 2026 ಅವರ ಕರ್ಮದ ಫಲ ಅನುಭವಿಸ್ತಾರಾ, ಅಂದರೆ ಶಿಕ್ಷೆ ಅನುಭವಿಸ್ತಾರಾ ಅಂತ. ಓಕೆನಾ? ಪೈಲ್ 2 ಬಾಬಾ ಪ್ಲೀಸ್ ಗೈಡ್. ಪೈಲ್ 2 ಶಿಕ್ಷೆ ಅನುಭವಿಸ್ತಾರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಪೈಲ್ 2 ಪ್ಲೀಸ್ ಗೈಡ್ ಬಾಬಾ. ಥ್ಯಾಂಕ್ ಯು ಬಾಬಾ. ಎಸ್ ಅಂತಿದ್ದಾರಪ್ಪ. ಓಕೆನಾ? ಎಸ್ ಅಂತ ಕ್ಲಾಕ್ ವೈಸ್ ತಿರುಗ್ತಾ ಇದೆ ತಿರುಗಿದ್ದು. ಸೊ ಎಸ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಗ್ರೂಪ್ 2 ನಿಮ್ಮ ಹೇಟರ್ಸ್ಗೆ ಶಿಕ್ಷೆ ಖಂಡಿತ 2026 ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಾವು ಇವಾಗ ಹೋಗೋಣ ಪೈಲ್ 3. ವೆಲ್ಕಮ್ ಬ್ಯಾಕ್. ಪೈಲ್ 3 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಗ್ರೀನ್ ಕಲರ್. ಓಕೆ, ಸೊ ಪೈಲ್ 3 ನೋಡೋಣ. ಫಸ್ಟು ಇನಿಷಿಯಲ್ಸ್ ನೋಡ್ಬಿಡೋಣ ಬಾಬಾ. ಪೈಲ್ 3 ಸೆಲೆಕ್ಟ್ ಮಾಡಿರೋರ ಎನಿಮಿಗಳ ಹೆಸರಿನ ಮೊದಲನೇ ಅಕ್ಷರ. ಎಸ್ ಬಾಬಾ. ಅವರ ಡೇಟ್ ಆಫ್ ಬರ್ತ್ ನಾ ಮೊದಲು ಹೇಳಿದ್ನಲ್ಲ, ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಆ ಥರ ಬ್ರೇಕ್ ಡೌನ್ ಮಾಡಿ. ನಿಮ್ಮ ಎನಿಮಿಗಳ ಡೇಟ್ ಆಫ್ ಬರ್ತ್ ಗೊತ್ತಿದೆ ಅಂದರೆ ಬ್ರೇಕ್ ಡೌನ್ ಮಾಡಿ ನೋಡಿ. ಅಕಸ್ಮಾತ್ ಇದು ಬಂದಿತು ಅಂತಂದರೆ ಕನ್ಫರ್ಮೇಷನ್, ಡಬಲ್ ತ್ರಿಬಲ್ ಕನ್ಫರ್ಮೇಷನ್ ಅಷ್ಟೇ. ಓಕೆನಾ? ಸೊ ನೋಡೋಣ ಇವಾಗ. ಎಲ್ ಅಂತ ಬಂದಿದೆ. ನಿಮ್ಮ ಹೇಟರ್ಸ್ ಹೆಸರು HF. ಓಕೆನಾ? ಇದು ಡೇಟ್ ಆಫ್ ಬರ್ತ್ ಬ್ರೇಕ್ ಡೌನ್ ಮಾಡಬೇಕು ಹೇಳಿದ್ದೀನಲ್ಲ. ಬರೀ 5ನೇ ತಾರೀಕು ಹುಟ್ಟಿದರೆ 5. ಆಯಿತಾ? 25 ಅಂತಂದರೆ ಎಷ್ಟಾಗತ್ತೆ ಹೇಳಿ? 25ಕ್ಕೆ ಹುಟ್ಟಿದ್ದಾರೆ ಅಂತಂದರೆ 7ಕ್ಕೆ ಬರುತ್ತೆ. ಆಯಿತಾ? 7 ಅಂತ ಬರುತ್ತೆ 25ಕ್ಕೆ ಹುಟ್ಟಿದರೆ. ಮತ್ತು ಓಕೆ 8 ಅಂತಲೂ ಬಂದಿದೆ. ಸೊ ಬ್ರೇಕ್ ಡೌನ್ ಮಾಡಿ ಈ ಥರ ಬಂದಿದೆಯಾ ಈ ಡೇಟ್ ಆಫ್ ಬರ್ತು ನೋಡಿ. ಆಯಿತಾ? ಸೊ ಜೊತೆಗೆ ನೋಡೋಣ ಯಾರು ಇವರು ಅಂತ, ಆ್ಯಂಡ್ ಇವ್ರ ಏಜ್ ಏನು, ಹೇಗೆ ಸಂಬಂಧ ನಿಮ್ಮ ಜೊತೆ, ಏನು ಯಾರು ಅಂತ ನೋಡೋಣ. ಎಸ್ ಬಾಬಾ. ಇದು ನೋಡಿ, ಪೇಜ್ ಆಫ್ ಸೋರ್ಟ್ಸು ಮೋಸ್ಟ್ಲಿ
ಫಸ್ಟು 2 ಪೈಲ್ಗೂ ಬಂತು ಅನ್ಸುತ್ತೆ ಇದೇ ಕಾರ್ಡು, ಆಯಿತಾ. ಈಗ ನೋಡಿ 3ನೇ ಕಾರ್ಡ್ಗೂ ಇದೆ, ಯಾರೋ ನಿಮಗಿಂತ ಚಿಕ್ಕೋರು, ಆಯಿತಾ, ನಿಮಗಿಂತ ಚಿಕ್ಕೋರು ಅಂತಲೇ ತೋರಿಸ್ತಿದೆ. ಸಿಕ್ಕಾಪಟ್ಟೆ ಕೈವಾಡ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಸುಳ್ಳು ಹೇಳಿದ್ದಾರೆ, ಸಿಕ್ಕಾಪಟ್ಟೆ ಕೆಟ್ಟ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ನಿಮ್ಮ ಬಗ್ಗೆ ಒಂದಿಷ್ಟು ಕೂಡ ಒಳ್ಳೆಯ ಅಭಿಪ್ರಾಯ ಇಲ್ಲ ಅವ್ರಿಗೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಇವ್ರಿಗೆ ಯಾರೋ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ನಿಮ್ಮ ಬಗ್ಗೆ ನೆಗೆಟಿವಿಟಿ ಅಂತಲೂ ಹೇಳ್ತಾ ಇದ್ದಾರೆ. ಇವ್ರು ಯಾರು ಇರ್ಬೋದು, ನಿಮಗೆ ಗೊತ್ತು ಯಾರು ಅಂತ, ಆಯಿತಾ. ಏಜ್ ಅಂತಂದರೆ ಪೇಜ್ ಅಂತಂದರೆ ಚಿಕ್ಕೋರು ಅಂತ, ನಿಮಗಿಂತ ಚಿಕ್ಕೋರು ಅಂತಲೇ ಅರ್ಥ ಬರುತ್ತೆ ಯಾವುದೇ ಪೇಜ್ ಅಂತ ತೊಗೊಂಡ್ರೆ, ಆಯಿತಾ. ನಿಮಗಿಂತ ಚಿಕ್ಕೋರು ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಕ್ಚುಲ್ ಏಜು ಅಂತಂದರೆ ಅದೇ ವಿತಿನ್ 20 ಆ ಥರ ಅಂತಲೂ ಅನ್ಕೋಬೋದು, ಆಯಿತಾ. ಓಕೆ, ಸೊ ಇನ್ನೊಂದು ಕಾರ್ಡ್ ಬಂದಿರೋದು ಕ್ವೀನ್ ಆಫ್ ಸೋರ್ಡ್ಸ್. ಮತ್ತು ನೋಡಿ ಕ್ವೀನ್ ಆಫ್ ಸೋರ್ಡ್ಸು ಅವಾಗ ಇದು ಕ್ವೀನ್ ಆಫ್ ಸೋರ್ಡ್ಸ್ ಏನಂತಂದರೆ ಅದೇ ನಿಮಗಿಂತ ಎಲ್ಡರ್ಲಿ ಪರ್ಸನ್ನು, ಆಯಿತಾ. ಫಸ್ಟ್ ಆಫ್ ಆಲು ಮದರ್ ಫಿಗರ್, ಮದರ್ ಕ್ಯಾರೆಕ್ಟರ್ ಬರುತ್ತೆ ಇದರಲ್ಲಿ. ಜೊತೆಗೆ ಏನಂತಂದರೆ ತುಂಬ ಸ್ಟ್ರಿಕ್ಟ್ ಅಂತಲೂ ಹೇಳ್ಬೋದು, ಅಥವಾ ಮಾತು ಕೇಳೋದಿಲ್ಲ, ಅವ್ರು ಹೇಳಿದ್ದೇ ಆಗಬೇಕು ಅನ್ನೋ ಥರನೂ, ಬೇರೆಯವ್ರು ಏನೂ ಮಾತಾಡೋ ಹಾಗಿಲ್ಲ, ಬೇರೆಯವ್ರಿಗೆ ರೈಟೇ ಇಲ್ಲ ಮಾತಾಡೋಕ್ಕೆ ಅನ್ನೋ ಥರ ಇದು ಕ್ಯಾರೆಕ್ಟರ್ ಥರ ಅಂತ ತೋರಿಸ್ತಾ ಇದ್ದಾರೆ ಕ್ವೀನ್ ಆಫ್ ಸೋರ್ಡ್ಸು. ಅವ್ರೇನು ಹೇಳ್ತಾರೆ ಅದೇ ಆಗಬೇಕು ಆ ಥರ. ಸೊ ಇವರು ನಿಮಗಿಂತ ಎಲ್ಡರ್ಲಿ ಪರ್ಸನ್ ಇರ್ತಾರೆ, ಅಥವಾ ಹೇಳಬೇಕು ಅಂತಂದರೆ ಎಬೋ ಅದೇ 35 ಇಯರ್ಸ್, ಎಬೋ 40 ಇಯರ್ಸ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇದೆ ಇವ್ರ ಎನಿಮಿಗಳೇನೇನೆ, ಹೇಳಿದ್ನಲ್ಲ. ಸೊ ನಿಮ್ಮ ಇದು ಅದೇ ಫಸ್ಟೇ ಹೇಳ್ದಂಗೆ ಇದು ಜಾಸ್ತಿ ಸ್ವಲ್ಪ ಆಫೀಸ್ ಕಲ್ಚರಲ್ಲೂ ಕಾಣ್ತಾ ಇದೆ ಜಾಸ್ತಿ. ಯಾಕೆ ಅಂತಂದರೆ ಸೋರ್ಸ್ ಎನರ್ಜಿ ಸ್ವಲ್ಪ ಜಾಸ್ತಿ ತಲೆ ಉಪಯೋಗಿಸ್ಬಿಟ್ಟಿದ್ದಾರೆ. ನಿಮ್ಮನ್ನು ಏನೋ ನಿಮ್ಮ ಬಗ್ಗೆ ತುಂಬ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಫ್ಯಾಮಿಲಿಲೂ ಬರ್ಬೋದು, ಬಟ್ ಜಾಸ್ತಿ ಇದು ಕಾಣಿಸ್ತಾ ಇರೋದು, ಎನರ್ಜಿ ಬರ್ತಾ ಇರೋದು ಆಫೀಸ್ ಇದರಲ್ಲಿ ಅಂತಲೇ ತೋರಿಸ್ತಾ ಇದೆ. ಅಂದರೆ ಯಾರೋ ಸೀನಿಯರ್ ಪರ್ಸನ್, ನಿಮಗಿಂತ ಸೀನಿಯರು, ನಿಮಗಿಂತ ಯಾರೋ ಜೂನಿಯರ್ ಕೂಡ ಇರ್ಬೋದು, ಏಜಲ್ಲಿ ಅಂತಲೇ ಅಲ್ಲ, ಜೂನಿಯರ್ ಪೊಸಿಷನಲ್ಲಿ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಜೊತೆ ಮಾಡಿಕೊಂಡು ಲೈಕ್ ನಿಮ್ಮ ಎಗೇನ್ಸ್ಟಾಗಿ ಏನೋ ಮಾಡ್ತಾ ಇದ್ದಾರೆ ಅಂತಲೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದು ಮೇಕ್ಸ್ ಬೆಟರ್ ಸೆನ್ಸ್ ಆ್ಯಕ್ಚುಲಿ. ಈಗ ಆಫೀಸಲ್ಲಿ ಅಂತ ತೊಗೊಂಡ್ರೆ ಅದೇ ನಿಮ್ಮ ಸೀನಿಯರು ಜೂನಿಯರ್ ಜೊತೆಗೆ, ಓಕೆ. ಸೊ ಇದು ಈ ಥರ ನೆಗೆಟಿವಿಟಿ ನಡೆದಿರೋದು ಅಂತ. ಸೊ ಇವರು ಪಾಪದ ಕೊಡ ತುಂಬಿದೆಯಾ, ಇವರು 2026 ಬಾಬಾ ಪ್ಲೀಸ್ ಕಮೆಂಟ್ ಗೈಡ್, 2026 ಇವರು ಶಿಕ್ಷೆ ಅನುಭವಿಸ್ತಾರಾ? ತುಂಬ ಹಿಂಸೆ ಕೊಟ್ಟಿದ್ದಾರೆ. ಈಗ ನೀವೇ ಕಾರ್ಡ್ ತೆಗಿತಾ ಇದ್ದೀರಾ ಅಂದರೆ ಭಯಂಕರ ಹಿಂಸೆಗಳೇ ಆಗಿರೋದು ಇವೆಲ್ಲ. ದಯವಿಟ್ಟು ಹೇಳಿ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಅವ್ರಿಗೆ ಶಿಕ್ಷೆ ಆಗತ್ತಾ? ನೋಡಿ ಕ್ಯಾಂಡಲ್ ಲೈಟ್ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಜೋರಾಗಿ ಇದಾಗ್ತಾ ಇದೆ ಗೊತ್ತಾ. ಎಸ್ ಬಾಬಾ, ಪ್ಲೀಸ್ ಗೈಡ್. ಪೈಲ್ 3 ಎಸ್ ಅಂತ ಇದ್ದಾರಪ್ಪ. ಓ ಮೈ ಗಾಡ್, ಎಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ನೋಡಿ ಕ್ಲಾಕ್ ವೈಸ್ ಹೋಗ್ತಾ ಇದೆ, ಕ್ಲಾಕ್ ವೈಸ್ ಬರ್ತಾ ಇದೆ, ಹೀಗೆ ಸುತ್ತಾ ಇದೆ, ಕ್ಲಾಕ್ ವೈಸ್. ಎಸ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಸೊ ಪೈಲ್ 3 ಆಯಿತು, ಇಷ್ಟ ಆಯಿತು ಅನ್ಕೋತೀನಿ. ಸೊ ನೋಡೋಣ ಪೈಲ್ 4 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಎಸ್ ಬಾಬಾ. ಓಕೆ, ವೆಲ್ಕಮ್ ಬ್ಯಾಕ್. ಪೈಲ್ 4 ನೋಡೋಣ, ನಿಮ್ಮ ಹೇಟರ್ಸ್ ಪಾಪದ ಕೊಡ ತುಂಬಿದೆಯಾ 2026 ಅವರಿಗೆ ಶಿಕ್ಷೆ ಖಂಡಿತನಾ ಅಂತ ಬಾಬಾ. 2026 ಪೈಲ್ 4 ಸೆಲೆಕ್ಟ್ ಮಾಡಿರೋರ ಎನಿಮಿಗಳು, ಹೇಟರ್ಸ್, ಶತ್ರುಗಳ
ಆ, ಶಿಕ್ಷೆ ಖಚಿತನಾ, ಶಿಕ್ಷೆ ಗ್ಯಾರಂಟಿನಾ? ಎಸ್ ಪಾಪ. ಇದು ತೆಗ್ದ್ಬಿಡೋಣ ಅಲ್ಲ ಪಾಪ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್, 4th ಪೈಲ್, ಡೇಟ್ ಆಫ್ ಬರ್ತ್. ಎಸ್, ನೋಡಿ ಫಸ್ಟು ಇನಿಷಿಯಲ್ ತೆಗಿತಾ ಇದ್ದೀನಿ, DLJ. ಓಹೋ, Z. ಮತ್ತೆ 6 ಬಂದಿದೆ, 7, 3. ಓಕೆನಾ? DLJZ. ಸೊ ಇದು ನಿಮ್ಮ ಎನಿಮಿಗಳ ಹೆಸರಿನ ಮೊದಲನೇ ಅಕ್ಷರ, ಮಧ್ಯ ಲಾಸ್ಟ್ ಅಲ್ಲ, ಮೊದಲನೇ ಅಕ್ಷರ, ಹೆಸರಿನ ಮೊದಲನೇ ಅಕ್ಷರ ಆಗಿರಬೇಕು. ಸೊ ಇದು ಡಬಲ್ ಕನ್ಫರ್ಮೇಷನ್ ಆಗಿದ್ರೆ. 673 ಇದು ಡೇಟ್ ಆಫ್ ಬರ್ತು, ಅಂದರೆ ಬ್ರೇಕ್ ಡೌನ್ ಮಾಡಿ 673 ಬಂದಿದೆಯಾ, ಇದು ತ್ರಿಬಲ್ ಕನ್ಫರ್ಮೇಷನ್. ಓಕೆನಾ? ಸೊ ಇವಾಗ ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಪೈಲ್ 4 ಬಾಬಾ. ಯಾರು ಹೇಟರ್ಸ್, ಯಾರು ಅಂತ ಒಂದು ಸೈನ್ ಕೊಡ್ತೀರಾ ಬಾಬಾ ಪ್ಲೀಸ್? ಪೈಲ್ 4 ಮತ್ತೆ ತೆಗಿಬೇಕಾ? 4 ತೆಗಿಬೇಕು. ಓಕೆ, 2 ಆಯಿತು, 3. ಓಕೆ, ಇನ್ನೊಂದು ಬಾಬಾ. ಓಕೆ, ಸೊ ನೋಡಿ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ವಾಂಡ್ಸ್ ಎನರ್ಜಿ, ಫೈರ್, ವೆರಿ ಅಗ್ರೆಸಿವ್, ಕೋಪ, ಸಿಟ್ಟು ಅಂತ ತೋರಿಸ್ತಾ ಇದ್ದಾರೆ ನನ್ನ ಕಣ್ಣಿಗೆ. ಸಿಟ್ಟು, ವಿಪರೀತ ಸಿಟ್ಟು ನೈಟ್ ಆಫ್ ವಾಂಡ್ಸ್ಗೆ. ನೀವು ಯಾರು ನೋಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ ನಿಮ್ಮಷ್ಟೇ ಏಜ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಮತ್ತೆ ಇನ್ನೇನು ಬಾಬಾ, ನಿಮಗೆ ತುಂಬ ಮಾತಾಡಿ ಅಂದು ನಿಮ್ಮ ಹತ್ರ ತುಂಬ ಅಂದಿದ್ದಾರೆ, ನಿಮಗೆ ಮನಸ್ಸು ನೋಯಿಸಿದ್ದಾರೆ, ಆ್ಯಕ್ಷನ್ ವಿಪರೀತ ತೊಗೊಂಡಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಜೊತೆಗೆ ಕೆಲಸನೂ ಅಷ್ಟೇ ಮಾಡಿಸಿದ್ದಾರೆ ನಿಮ್ಮ ಹತ್ರ ಅಂತಲೂ ಹೇಳ್ತಾ ಇದ್ದಾರೆ. ಇದು ಎಲ್ಲರೂ ಇರ್ಬೋದು. ಓಕೆನಾ? ಇದು ಎಲ್ಲಾದರೂ ಇರ್ಬೋದು. ಜಾಸ್ತಿ ಬರ್ತಾ ಇರೋದು ಲೈಕ್ ಫ್ಯಾಮಿಲಿ ಅಂತಲೂ ಬರ್ತಾ ಇದೆ, ಆಫೀಸ್ ಅಂತಲೂ ಇದೆ. ಎಲ್ಲಾದರೂ ಇರ್ಬೋದು ಇದು ಜಾಸ್ತಿ. ಯಾಕಂದರೆ ಆ ಥರ ತುಂಬ ಟಾರ್ಚರ್ ಕೊಟ್ಟು ಕೆಲಸ ಮಾಡಿಸಿದ್ದಾರೆ, ಕೆಲಸ ತೆಗ್ದಿದ್ದಾರೆ ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಚ್ಚು ಕಮ್ಮಿ ನಿಮ್ಮಷ್ಟೇ ಏಜ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇದು ಒಂದು ಎನರ್ಜಿ. ಓ ಮೈ ಗಾಡ್, ನೋಡಿ ನೈಟ್ ಆಫ್ ಕಪ್ಸು, ಸೇಮ್ ನಿಮ್ಮಷ್ಟೇ, ನಿಮ್ಮ ಹೆಚ್ಚು ಕಮ್ಮಿ ನಿಮ್ಮ ಏಜೇನೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಸೊ ಒಂದು 5 ಇಯರ್ಸ್ ಆ ಥರ ಡಿಫ್ರೆನ್ಸ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಕಪ್ಸ್ ನಿಮ್ಮ ಮನಸ್ಸಿನ ಜೊತೆ ತುಂಬ ಆಟ ಆಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಇದು ಲವ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಆಟ ಆಡಿದ್ರು ನಿಮ್ಮ ಜೊತೆಗೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ, ನೀವು ಆದಮೇಲಿಂದ ಒಂಥರ ಸ್ಟಿಲ್ ಆಗಿಬಿಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಮಾನಸಿಕವಾಗಿ ತುಂಬ ನೊಂದು ಇದ್ದೀರಾ. ಜೊತೆಗೆ ಏನಕ್ಕೂ ಅಂದರೆ ರಿಯಾಕ್ಟೇ ಮಾಡ್ತಿಲ್ಲ ನೀವು ಅಂತಲೂ ಹೇಳ್ತಾ ಇದ್ದಾರೆ. ಮಾನಸಿಕವಾಗಿ ಝೀರೋ ಆಗಿಬಿಟ್ಟಿದೆ, ತುಂಬ
ಹಾರ್ಟ್ ಪೇಯ್ನ್ ಥರ ತುಂಬ ಮಾನಸಿಕವಾಗಿ ನೊಂದುಬಿಟ್ಟಿದ್ದೀರಾ ಅಂತ. ಇದು ಲವ್ ಫೇಲ್ಯೂರ್ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಜಾಸ್ತಿ ಬರ್ತಾ ಇರೋದು ಎನರ್ಜಿ ಲವ್ ಫೇಲ್ಯೂರ್ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಹೆಚ್ಚು ಕಮ್ಮಿ ನಿಮ್ಮಷ್ಟೇ ಏಜು ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಏಜ್ ಅಂತ ತೊಗೋಬೇಕು ಅಂತಂದರೆ ಅದೇ ವಿತಿನ್ 30 ಆಯಿತಾ? 20, 25, 30 ಆ ಥರ ಬರುತ್ತೆ. ಅಥವಾ ನಿಮ್ಮಷ್ಟೇ ಏಜು ಇರ್ಬೋದು. 1 or 2 ಇಯರ್ಸ್ ಡಿಫ್ರೆನ್ಸ್ ಬರ್ಬೋದು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ಕಪ್ಸ್. ಓಕೆ, ಇದು ಈ ಥರ ಆಗಿರೋದು ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ಕ್ವೀನ್ ಆಫ್ ಕಪ್ಸಿಂದ ಅಂತ ಹೇಳ್ತಾ ಇದ್ದಾರೆ. ಈ ಹಾರ್ಟ್ ಬ್ರೇಕ್ ಏನಾಯಿತು, ಮೇ ಬಿ ಮನೇಲಿ ಒಪ್ಕೊಳ್ಳಿಲ್ಲ ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಒಪ್ಪಿಲ್ಲ ಅನ್ನೋದಕ್ಕೋಸ್ಕರ ಮದುವೆ ನಡೀಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಇದನ್ನು ಹೇಳ್ತಾ ಇರೋದು ಒಂದು ಮೇಜರ್ ಎನರ್ಜಿ ಪಿಕ್ಕಾಗಿ ಇದು ಮಾತಾಡಬೇಕು ಅಂತ ಹೇಳ್ತಿದ್ದಾರೆ, ಮಾತಾಡ್ತಾ ಇದ್ದೀನಿ. ಸೊ ಬೇರೆದೆಲ್ಲ ನಿಮಗೆ ಗೊತ್ತಾಗುತ್ತೆ. ಮಾನಸಿಕವಾಗಿ ಯಾರು ಹಿಂಸೆ ಕೊಟ್ಟರು, ಯಾರು ಬೇಜಾರು ಮಾಡಿದ್ರು ನಿಮಗೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲೇನಂದರೆ ಇವ್ರಿಗಿಂತ ಒಬ್ಬರು ನೈಟ್ ಆಫ್ ಕಪ್ಸ್ಗಿಂತ ಎಲ್ಡರ್ ಒಬ್ಬರಿದ್ರು, ಇವ್ರಿಗೋಸ್ಕರ ನಿಮ್ಮನ್ನು ಬಿಟ್ಟುಬಿಟ್ರು ಅಂತಲೂ ಹೇಳ್ತಾ ಇದ್ದಾರೆ. ಇದು ಮದರ್, ಕ್ವೀನ್ ಆಫ್ ಕಪ್ಸ್ ಅಂದರೆ ಮದರ್. ಸೊ ಏನಾಗಿದೆ, ಇದು ಯಾರಾದರೂ ಇರ್ಬೋದು. ನೈಟ್ ಆಫ್ ಕಪ್ಸ್ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್, ಆಯಿತಾ? ಆದರೆ ಲವ್ ಫೇಲ್ಯೂರ್ ಅಂತಲೇ ಹೇಳ್ತಾ ಇದ್ದಾರೆ. ಇದೇನಾಯಿತು, ಇವ್ರ ಮಾತು ಕೇಳಿಕೊಂಡು ನಿಮ್ಮನ್ನು ದೂರ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ದೂರ ಮಾಡಿದ್ರು. ಸೊ ಇವರು ನೋಡಿ ಇಲ್ಲಿ ಏನು ಈ ಕಪ್ ಇಟ್ಕೊಂಡಿದ್ದಾರೆ, ಇವ್ರ ಕೈಯಲ್ಲೂ ಇದೆ ಅಲ್ವಾ? ಸೊ ಇವ್ರು ಹೆಂಗೆ ಮನ್ಸಿಗೆ ತುಂಬಿಟ್ಟಿದ್ದಾರೆ ಅಂತಂದರೆ, ಇವ್ರ ಮನಸ್ಸಿಗೆ ಇವರು ಏನು ತುಂಬಿಟ್ಟಿದ್ದಾರೆ ಅಂತಂದರೆ, ಅಂದರೆ ನಿಮ್ಮನ್ನು ದೂರ ಮಾಡಬೇಕು ಅನ್ನೋ ಥರ ಮನಸ್ಸಿಗೆ ಹಚ್ಕೊಟ್ಬಿಟ್ಟಿದ್ದಾರೆ. ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಅವ್ರಿಗೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇವ್ರನ್ನೇ ರಾಣಿ ಥರ ನೋಡ್ತಾ ಇದ್ದಾರೆ. ಇವರೇ ಮೇಯ್ನು ಆ ಥರ, ಇನ್ಯಾರು ಬೇಡ ಪ್ರಪಂಚ ಇವ್ರಿಗೆ ಅನ್ನೋ ಥರ ತೋರಿಸ್ತಿದ್ದಾರೆ, ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಎಲ್ಡರ್ಲಿ ಪರ್ಸನ್ನೇ. ಕ್ವೀನ್ ಆಫ್ ಕಪ್ಸ್ ಅಂತ ಬಂದಿರೋದ್ರಿಂದ ಇವ್ರಿಗಿಂತ ಅಂತೂ ಎಲ್ಡರ್ಲಿ. ಅದಕ್ಕೇ ಅವ್ರ ಮಾತು ಕೇಳಿಕೊಂಡು ನಿಮ್ಮನ್ನು ದೂರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಅಯ್ಯೋ, ಪೇಜ್ ಆಫ್ ಕಪ್ಸ್ ಬಂತು ನೋಡಿ ಮತ್ತೆ. ಯಾರೋ ಇಬ್ಬರು ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಅಂದರೆ ಇದು ಆರ್ಕಿಟೈಪ್ ಥರ ಬಂತು ಇದು. ಅದಕ್ಕೆ ಅವರು ಆವಾಗ 4 ಕಾರ್ಡ್ಸ್ ತೆಗಿ ಅಂತಂದರು. 4 ಕಾರ್ಡ್ಸಲ್ಲಿ 3 ಕಾರ್ಡ್ಸು ಫ್ಯಾಮಿಲಿಯವರು ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ನಿಮ್ಮ ಫ್ಯಾಮಿಲಿಯವರು ಅಂತಲೇ ತೋರಿಸ್ತಾ ಇದ್ದಾರೆ. ಇದು ಇನ್ನೊಂದು ಎನರ್ಜಿ ಬರ್ತಾ ಇದೆ. ಎಸ್, ಓಕೆ. ಸೊ ಈಗ ಒಂದು ಎನರ್ಜಿ ಬರ್ತಾ ಇರೋದು, ನಿಮ್ಮ ಲವ್ ಫೇಲ್ಯೂರ್ ಆಗಿದೆ. ಯಾತಕ್ಕೋಸ್ಕರ ಅಂದರೆ ಅವ್ರ ಪೇರೆಂಟ್ ಫಿಗರ್ ತೋರಿಸ್ತಾ ಇದ್ದಾರೆ. ಸೊ ಅವರಿಂದ ಅವ್ರ ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಿಮ್ಮನ್ನು ದೂರ ಮಾಡಿದ್ರು ಅಂತ. ಅದರಿಂದ ನೀವು ಬೇಜಾರಾಗಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಇನ್ನೊಬ್ಬರು ಪೇಜ್ ಆಫ್ ಕಪ್ಸ್ ಕೂಡ ಇನ್ವಾಲ್ವ್ ಆಗಿದ್ರು ಅಂತ. ಇನ್ನೊಂದೇನು ಹೇಳ್ತಾ ಇದ್ದಾರೆ, ಇನ್ನೊಂದು ಎನರ್ಜಿ ಇದು ಬೇರೆದು ಬರ್ತಾ ಇರೋದು. ಪೇಜ್ ಆಫ್ ಕಪ್ಸ್ ಅಂತಂದರೆ ಲೈಕ್ ನೀವು ಇವರ ಫ್ಯಾಮಿಲಿಗೆ ಸರಿ ಹೋಗಲ್ಲ ಅನ್ನೋ ಥರ. ಪೇಜ್ ಅಂದರೆ ಚಿಕ್ಕೋರು ಅಂತಲೂ ಬರುತ್ತೆ, ಅಥವಾ ಅವರ ಆಸ್ತಿ ಅಂತಸ್ತಿಗೆ ಸಮ ಇಲ್ಲ, ಅದಕ್ಕೋಸ್ಕರ ಬೇಡ ಅಂತ ನಿಮ್ಮನ್ನು ದೂರ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸರಿನಾ? ಓಕೆ, ಸೊ ಇವಾಗ ನೋಡೋಣ. ನಿಮ್ಮ ಹೇಟರ್ಸ್, ಓಕೆ, ಇವರಲ್ಲಿ ಯಾರು ಜಾಸ್ತಿ ಇಲ್ಲಿ ಕಾಣ್ತಾ ಇರೋದು? ಕ್ವೀನ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ದೇನೆ, ನೈಟ್ ಆಫ್ ವಾಂಡ್ಸ್ದೇನೆ ನನಗೆ ನೆಗೆಟಿವ್ ಎನರ್ಜಿ ಬರ್ತಾ ಇರೋದು ಜಾಸ್ತಿ, ಆಯಿತಾ? ಸೊ ಓಕೆ, ನೋಡೋಣ. ನಿಮ್ಮ ಹೇಟರ್ಸ್ ಪಾಪದ ಕೂಡ ತುಂಬಿದೆಯಾ? ಅವ್ರಿಗೆ 2026ಅಲ್ಲಿ ಶಿಕ್ಷೆ ಖಚಿತಾನಾ? ಬಾಬಾ ಪ್ಲೀಸ್ ಗೈಡ್. ಪೈಲ್ 4, ಶಿಕ್ಷೆ ಖಚಿತಾನಾ? ಬಾಬಾ ಪ್ಲೀಸ್ ಗೈಡ್. ಬಾಬಾ ಪ್ಲೀಸ್ ಗೈಡ್. ಬಾಬಾ ಆ್ಯಂಟಿ ಕ್ಲಾಕ್ ವೈಸ್ ತೋರಿಸ್ತಾ ಇದ್ದಾರಪ್ಪ. ಅಂದರೆ
ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಥರ ಶಿಕ್ಷೆ ಅನ್ನೋ ಥರ ಇಲ್ಲ ಅಂತಿದ್ದಾರೆ. ಇನ್ನೊಂದು ನಿಮಿಷ ನೋಡ್ಬಿಡೋಣ. ಬಾಬಾ ಪ್ಲೀಸ್ ಕನ್ಫರ್ಮ್ ಬಾಬಾ. ಪೈಲ್ 4 ಅವರ ಹೇಟರ್ಸ್, ಪೈಲ್ 4 ಸೆಲೆಕ್ಟ್ ಮಾಡಿರೋ ಹೇಟರ್ಸ್ಗೆ ಶಿಕ್ಷೆ ಖಚಿತನಾ 2026 ನೋ ಅಂತಿದ್ದಾರಪ್ಪ. ನೋ, ಆ್ಯಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ. ನೀವು ಅಂದ್ಕೊಳ್ಳೋ ಥರ ಭಯಂಕರ ಶಿಕ್ಷೆ ಆ ಥರ ಎಲ್ಲ ಏನೂ ಇಲ್ಲ, ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ರೀಸನ್ ಏನು ಅಂತಂದರೆ, ಇವಾಗ ಅವರು ಕರೆಕ್ಟ್ ರೀಸನ್ ಕೊಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಎಮೋಷನ್ಸ್ ಜೊತೆ ಆಟಾಡ್ತಾ ಇದ್ದಾರೆ. ಇವು ಎಲ್ಲರ ಎಮೋಷನ್ಸ್ ಜೊತೆ, ನಿಮ್ಮ ಎಮೋಷನ್ ಆಗಲಿ ಅಥವಾ ಇದು ಲವ್ ಫೇಲ್ಯೂರ್ ಅಂತಲೇ ಜಾಸ್ತಿ ಬರ್ತಾ ಇದೆ. ಸೊ ಅವರ ಎಮೋಷನ್ಸ್ ಜೊತೆನೂ ಆಟಾಡ್ತಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಮುಂದಕ್ಕೆ ಏನು ಅಂತೆಲ್ಲ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ 2026 ಅವ್ರಿಗೆ ಶಿಕ್ಷೆ ಅಂತ ಆ ಥರ ನೀವು ಅಂದ್ಕೊಳ್ಳೋ ಥರ ಆ ಥರ ಮೇಜರ್ ಶಿಕ್ಷೆ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೋಡೋಣ, ಹಾಗೆ ಅಷ್ಟರಲ್ಲೇ ಅವರೇ ಬದಲಾಗ್ಬೋದು, ಏನಾಗುತ್ತೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಇನ್ನೂ ಏನಾದ್ರು ಡೌಟ್ ಇದೆ ಆ ಥರ ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗೇ ತೊಗೋಬೇಕಾಗತ್ತೆ. ಓಕೆನಾ? ಓಕೆ. ಸೊ ಇದು ಪೈಲ್ 4 ಆಯಿತು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಕೆ, ಪೈಲ್ 5 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ? ಯೆಲ್ಲೋ ಕಲರ್. ಓಕೆ, ಯೆಲ್ಲೋ ಕ್ಯಾಂಡಲ್. ಸೊ ನೋಡೋಣ, ಪೈಲ್ 5 ನಿಮ್ಮ ಹೇಟರ್ಸ್ ಯಾರು? ನೀವು ಅಂದ್ಕೊಂಡಿರೋ ಥರ ಅದೇ ಇನಿಷಿಯಲ್ನವರೇನಾ ಅಥವಾ ಡೇಟ್ ಆಫ್ ಬರ್ತ್ ಅದೇ ಬರುತ್ತಾ ನೋಡೋಣ. ಆಯಿತಾ? ಎಸ್ ಬಾಬಾ ಪ್ಲೀಸ್ ಗೈಡ್. ಅವರ ಪಾಪದ ಬುತ್ತಿ ತುಂಬಿದೆಯಾ? ಜೊತೆಗೆ ಅವ್ರಿಗೆ ಶಿಕ್ಷೆ ಖಚಿತನಾ 2026 ಅಂತ. ಬಾಬಾ ಪ್ಲೀಸ್ ಗೈಡ್. 2026 ಪೈಲ್ 5 ಸೆಲೆಕ್ಟ್ ಮಾಡಿರೋರ ಎನಿಮೀಸ್, ಶತ್ರುಗಳ ಶಿಕ್ಷೆ ಖಂಡಿತನಾ ಅಂತ. ಫಸ್ಟು ಯಾರು ಅಂತ ಒಂದು ಹಿಂಟು ಇದು, ಪ್ಲಸ್ ಅವ್ರದ್ದು ಡೇಟ್ ಆಫ್ ಬರ್ತ್. ನಾ ಹೇಳ್ದಂಗೆ ಕಟ್ ಡೌನ್ ಮಾಡಬೇಕು. ಡೇಟ್ ಏನಾದರೂ 22nd, 24, 20 ಆ ಥರ ಎಲ್ಲ ಇತ್ತು ಅಂದರೆ 12th, 11th, 13th ಆ ಥರ ಏನೇ ಇದ್ದರೂ ಟಿಲ್ 31st. ಓಕೆನಾ? ಸೊ ಸಪೋಸ್ 31st ಅಂತ ಬಂದಿದ್ರೂ ಕಟ್ ಡೌನ್ ಮಾಡಿದ್ರೆ ಎಷ್ಟಾಗತ್ತೆ ಹೇಳಿ? 4. ಆಯಿತಾ? ಆ ಥರ ಬರುತ್ತೆ. ಓಕೆ. ಸೊ ಫಸ್ಟು ಡಿ ಬಂದಿದೆ, ಕ್ಯೂ, ಓಕೆ, ಜಿ ಮತ್ತು ಓ. ಓಂ ಪ್ರಕಾಶ್ ಅಂತ ಕೇಳಿಸ್ತಾ ಇದೆ ಹೆಸರು. ಓಂ ಪ್ರಕಾಶ್. ಓಕೆ. ಸೊ ಡೇಟ್ ಆಫ್ ಬರ್ತ್ ನೋಡಿ, 4/1/8/9. ಓಕೆನಾ? ಸೊ ಇದನ್ನು ನೀವು 4189. ಸೊ ನೀವು ಇದನ್ನು ಬ್ರೇಕ್ ಡೌನ್ ಮಾಡಿ ನೋಡಬೇಕು. ಗೊತ್ತಾಯ್ತಾ? ಸೊ ಇದು ಇರ್ಬೋದಾ ಅಂತ ನೋಡ್ಕೊಳ್ಳಿ. ಜಸ್ಟ್ ಕನ್ಫರ್ಮೇಷನ್ ಅಷ್ಟೇ. ಎಸ್ ಅವರೇ ಅಂತ. ಓಕೆ. ಸೊ ನೋಡೋಣ ಇವಾಗ. ಪಾಪಾ ಪೈಲ್ 5ಗೆ ಎನಿಮೀಸ್ ಯಾರು ಅಂತ ಒಂದು ಹಿಂಟು, ಅವ್ರ ಏಜ್ ಏನಿರ್ಬೋದು ನೋಡೋಣ ಅಂತ. ಪೈಲ್ 5. ಓಕೆ, ಒಂದೇ ಕಾರ್ಡ್ ಅಂತಿದ್ದಾರೆ. ಎಸ್ ಬಾಬಾ. ಓ, ಕ್ವೀನ್ ಆಫ್ ವಾಂಡ್ಸ್. ಇದು ನೆಗೆಟಿವಿಟಿಪ್ಪ. ಸಖತ್ತು ಭಯಂಕರ, ಅತಿ ಭಯಂಕರ ಅಂತಿದ್ದಾರೆ. ಅತಿ ಭಯಂಕರ ನೆಗೆಟಿವಿಟಿ ಅಂತಿದ್ದಾರೆ. ಕ್ವೀನ್ ಆಫ್ ವಾಂಡ್ಸ್. ಓಕೆನಾ? ಇದಕ್ಕಿಂತ ಇನ್ನೇನು ಹೇಳೋದು? ಓಕೆ, ಕ್ವೀನ್. ಸೊ ಇಲ್ಲೇನಂತಂದರೆ ಅದೇ ಎಬೋವ್ 35 ಇಯರ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಎಬೋವ್ 35 ಇಯರ್ಸ್, ಕ್ವೀನ್, ಮದರ್ಲಿ ಫಿಗರು.
ಇಲ್ಲಿ ಆ್ಯಕ್ಚುಲಿ ನಾನು ಹೇಳ್ದಂಗೆ ಜೆಂಡರ್ ಇರೋದಿಲ್ಲ. ಬಟ್ ಇಲ್ಲೇನು ಅಂತಂದರೆ ಜಾಸ್ತಿ ಫೆಮಿನೈನ್ ಎನರ್ಜಿ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಜಾಸ್ತಿ ಲೇಡಿನೇ ನಿಮ್ಮ ಲೈಫಲ್ಲಿ ಆಟ ಆಡಿರೋದು. ನಿಮ್ಮ ಹೇಟರ್ ಯಾರು ಅಂದರೆ ಲೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಓಕೆ. ಸೊ ಕ್ವೀನ್ ಆಫ್ ವಾಂಡ್ಸ್ ಒಂದೇ ಕಾರ್ಡ್ ಸಾಕು ಅಂತ ಹೇಳಿದ್ರು. ಇದು ಕಾಣುತ್ತಾ? ಇದಾಯಿತು. ನೆಕ್ಸ್ಟ್ ಇವಾಗ ನೋಡ್ಬಿಡೋಣ ಫೈನಲ್. ಸೊ ಫೈನಲ್ ಬಾಬಾ ಪ್ಲೀಸ್ ಗೈಡ್ ಬಾಬಾ ಪೈಲ್ 5 ಹೇಟರ್ಸ್ ಬುದ್ಧಿ ತುಂಬಿದೆಯಾ ಅವ್ರಿಗೆ 2026 ಶಿಕ್ಷೆ ಖಚಿತಾನಾ? ಬಾಬಾ ಪ್ಲೀಸ್ ಹೆಲ್ಪ್ ಮಾಡಬೇಕು. ಶಿಕ್ಷೆ ಖಚಿತಾನಾ? ಪೈಲ್ 5 ಹೇಟರ್ಸ್ ಕೊಡ ಪಾಪದ ಕೊಡ ತುಂಬಿದೆಯಾ? ತುಂಬಿದ್ರೆ 2026 ಅವ್ರಿಗೆ ಶಿಕ್ಷೆ ಖಚಿತಾನಾ? ಎಸ್ ಬಾಬಾ. ಬಾಬಾ ಕ್ಲಿಯರಾಗಿ ತೋರಿಸ್ಕೊಡಿ ಬಾಬಾ ಪ್ಲೀಸ್. ಬಾಬಾ ಪ್ಲೀಸ್ ಕ್ಲಿಯರಾಗಿ ತೋರಿಸ್ಕೊಡಿ ಏನು ಅಂತ. ಓ ಮೈ ಗಾಡ್. ನೋ ಅಂತಿದ್ದಾರೆ. ನೋ ಅಂತಿದ್ದಾರಪ್ಪ. ಅಪ್ಪ ಕಾಣ್ತಾ ಇದೆಯಾ ಹೇಗೆ ತಿರುಗ್ತಾ ಇದೆ ಅಂತ? ಅಯ್ಯೋ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಬಾಬಾ. ಗೊತ್ತಾಗ್ತಾ ಇದೆಯಾ? ಪೈಲ್ 5. ಥ್ಯಾಂಕ್ ಯು. ನೀವು ನೋಡಲಿ ಅಂತಾನೆ ಇನ್ನೂ ಮೂವ್ ಮಾಡಿಸ್ತಾ. ಅಯ್ಯಪ್ಪ ನೋಡಿ. ಓ ಗಾಡ್. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು ಸೋ ಮಚ್. ಪೈಲ್ 5 ಆಯಿತು. ಸೊ ಪೈಲ್ 5 ನೋ ಅಂತಿದ್ದಾರೆ. ಅಂದರೆ ಪಾಪದ ಕೂಡ ತುಂಬಿದೆಯೋ ತುಂಬಿಲ್ವೋ, ಬಟ್ ಅವ್ರಿಗೆ 2026 ಶಿಕ್ಷೆ ಅಂತ ಅಂದರೆ ಮಾತ್ರ ಮೇಜರ್ ಶಿಕ್ಷೆ ಅನ್ನೋ ಥರ ಅಷ್ಟು ಏನೂ ಇಲ್ಲ ಇನ್ನುವೇ ಅಂತಿದ್ದಾರೆ. ಓಕೆನಾ? ಹೇಗನ್ನಿಸ್ತು ಅಂತ ಹೇಳಿ. ಸೊ ಇದು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಈ ಥರ ಒಂದು ಎನರ್ಜಿ ಚೆಕ್ ಮಾಡಿದ್ದು. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಸೊ ನೋಡೋಣ ನೆಕ್ಸ್ಟು ಇನ್ನೇನು ಬೇರೆ ವಿಡಿಯೋ ನೋಡೋಣ. ಸೊ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು.